ಸಂಗೀತವನ್ನು ಹಾಡಿಕೊಳ್ಳೋಣ. ಈವರೆಗೆ ನಮ್ಮ ದೇವರು ಸಹಾಯ ಮಾಡಿದ್ದಾನೆ, ಈವರೆಗೆ ಯಾವಾಗಲೂ ನಮ್ಮನ್ನು ಕಾದಿದ್ದಾನೆ. ಪುಟ ಸಂಖ್ಯೆ 123 ಅನುಸರಿಸೋಣ. ಮೂರನೇ ವಿಧಾನ ಸ್ತುತಿ. ದೇವರನ್ನು ಆರಾಧಿಸೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬಂದಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗ ಬೆರಗಿ ಆರಾಧಿಸೋಣ. ಕರ್ತನ ಪರ್ವತವನ್ನು ಹತ್ತತಕ್ಕವರು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಕರ್ತನಾದ ನಮ್ಮ ದೇವರು ಕರುಣಿಸುವವನು ಕ್ಷಮಿಸುವವನು ಆಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದೇವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಯೇಸು ಇಂತೆಂದನು, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನನ್ನ ತಂದೆ ಬಳಿಗೆ ಹೋಗಿ ಆತನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆ ಪಾಪ ಮಾಡಿದ್ದೇನೆ ಹೇಳುವೆನು. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಜ್ಞಾನವು ನಿನಗೆ ಸಮರ್ಪಕವಾಗಿರಲಿ. ಸಭೆಯನ್ನು ದಯಮಾಡಿ ಕುಳಿತುಕೊಳ್ಳಿ, ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ
ನಮ್ಮ ಆರಾಧನೆಯನ್ನು ಕೃತಜ್ಞತಾ ಸ್ತುತಿಯನ್ನು ನಿನಗೆ ಸಮರ್ಪಿಸಲು ನಿನ್ನ ಪಾದ ಸನ್ನಿಧಿಗೆ ಬಂದಿರುತ್ತೇವೆ. ನಾವು ನಮ್ಮ ಪಾಪಗಳನ್ನು ಯಥಾರ್ಥವಾಗಿ ಅರಿಕೆ ಮಾಡುವಂತೆಯೂ ನಮಗಾಗಿ ಮಾತ್ರವಲ್ಲದೆ ಇತರರಿಗಾಗಿಯೂ ಪ್ರಾರ್ಥಿಸುವಂತೆಯೂ ಸಹಾಯ ಮಾಡು. ನಿನ್ನ ಪವಿತ್ರ ವಾಕ್ಯವನ್ನು ಕೇಳಿ ನಿನ್ನ ಪ್ರೀತಿಯ ಮಹಾತಿಶಯವನ್ನು ಹೆಚ್ಚಾಗಿ ಗ್ರಹಿಸುವಂತೆಯೂ ನಮ್ಮ ಜೀವಮಾನದಲ್ಲೆಲ್ಲ ನಿನ್ನ ಕೃಪೆಯ ಫಲಗಳನ್ನು ಕೊಡುತ್ತಾ ಬರುವಂತೆಯೂ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ನಾವು ಕ್ಷಣಕಾಲ ಮೌನವಾಗಿದ್ದು ನಮ್ಮೆಲ್ಲಾ ತಪ್ಪೋಪರಾಧಗಳನ್ನು ಕರ್ತನಿಗೆ ಅರಿಕೆ ಮಾಡೋಣ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧ ಮಾಡುವನು. ಪಾಪ ಹೇಗೆ ಹೋದೀತು ಯೇಸು ಪರಿಹರಿಸಬಲ್ಲ, ಶುದ್ಧಿ ಪುಟ 126 ಅನುಸರಿಸೋಣ. ಪ್ರೀತಿ ಸರ್ವನಾದ ದೇವರೇ, ನನ್ನನ್ನು ಕರುಣಿಸು, ಕರುಣಾನಿಧಿಯೇ ನನ್ನ ದ್ರೋಹವನ್ನು ಆಲಿಸು, ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧೀಕರಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ಕೇವಲ ನಿನಗೆ ಪಾಪ ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದ್ದನ್ನೇ ಮಾಡಿದ್ದೇನೆ. ದೇವರೇ, ನನ್ನ ದುಷ್ಟರನ್ನು ಬಿಡಿಸು. ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ಬಲಪಡಿಸು. ನಿನ್ನ ರಕ್ಷಣಾನಂದವನ್ನು ಅಂತ್ಯಕ್ಕೆ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸ್ಥಿರ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರ ಮಾಡು. ಪ್ರಾರ್ಥನೆ ಮಾಡೋಣ. ದೇವರೇ, ಸದಾ ಕರುಣೆ ತೋರಿಸುವುದು, ಕ್ಷಮಿಸುವುದು ನಿನ್ನ ಸ್ವಭಾವವೇ ಆಗಿದೆ. ನಮ್ಮ ಬಡಬಿನ್ನಹಗಳನ್ನು ಲಾಲಿಸಿ ನಮ್ಮ ಪಾಪಗಳ ಸಂಕೋಲೆಯಿಂದ ನಾವು ಬಂಧಿತರಾಗಿದ್ದರು ಕರುಣಾಸಾಗರನಾದ ನೀನು ನಮ್ಮ ಮಧ್ಯಸ್ಥನು, ಸಹಾಯಕನೂ ಆಗಿರುವ ಯೇಸು ಕ್ರಿಸ್ತನ ಘನಕ್ಕಾಗಿ ನಮ್ಮನ್ನು ಬಿಡುಗಡೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ನಾವು ಇದು ಮುಟ್ಟು ದಾವೀದನ ಕೀರ್ತನೆ 40ನೇ ದಾವೀದನ ಕೀರ್ತನೆ 1ರಿಂದ 8 ವಚನಗಳನ್ನು ಉತ್ತರ ಪ್ರತ್ಯುತ್ತರವಾಗಿ ಓದಿಕೊಳ್ಳೋಣ. ವಿಶೇಷ ರಕ್ಷಣೆಗಾಗಿ ಯೆಹೋವನನ್ನು ಸ್ತುತಿಸುವುದು, ಶತ್ರುಗಳಿಂದ ರಕ್ಷಿಸಬೇಕೆಂದು ಪ್ರಾರ್ಥಿಸುವುದು. ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು ದಾವೀದನ ಕೀರ್ತನೆ. ನಾನು ಯೆಹೋವನಿಗೋಸ್ಕರ ನಿರೀಕ್ಷಿಸಿದೆನು. ಆತನು ನನ್ನ ಮೊರೆಗೆ ಕಿವಿಗೊಟ್ಟು ರಕ್ಷಿಸಿದನು. ಆತನು ನನ್ನ ಬಾಯಲ್ಲಿ ನೂತನ ಕೀರ್ತನೆಯನ್ನು ಹುಟ್ಟಿಸಿದ್ದಾನೆ. ಅದು ನಮ್ಮ ದೇವರ ಸ್ತೋತ್ರವೇ. ಆತನ ಮಹತ್ ಕಾರ್ಯಗಳನ್ನು ನೋಡಿದ ಅನೇಕರು ಭಯಭಕ್ತಿಯುಳ್ಳವರಾಗಿ ಯೆಹೋವನಲ್ಲಿ ನಂಬಿಕೆ ಇಡುವರು. ಯೆಹೋವನೇ, ನನ್ನ ದೇವರೇ, ನಿನಗೆ ಸಮಾನನಾದ ದೇವರು ಯಾರು? ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿವೆ. ಅವುಗಳನ್ನು ವಿವರಿಸಿ ಹೇಳೋಣವೆಂದರೆ ಅಸಾಧ್ಯವು. ಅವು ಅಸಂಖ್ಯಾತವಾಗಿದೆ. ಆದರೆ
ಗ್ರಂಥದ ಸುರುಳಿಯಲ್ಲಿ ಬರೆದದೆ. ನನ್ನ ದೇವರೇ, ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷವು, ನಿನ್ನ ಧರ್ಮೋಪದೇಶವು ನನ್ನ ಅಂತರಂಗದಲ್ಲಿದೆ ಅಂದನು. ಅಂದೇ ಮಗ ಪರಿಶುದ್ಧಾತ್ಮನೇ, ಆದಿಯಲ್ಲಿ ತಂದೆಯೇ, ಈಗಲೂ ಯಾವಾಗಲೂ ಮಹಿಮೆಯಾಗಲಿ. ಆಮೆನ್. ಸಭೆಯು ದಯಮಾಡಿ ಕುಳಿತುಕೊಳ್ಳಿ. ನೀತಿಗೆ ಓದಲು ನೇಮಕವಾದಂತಹ ಸತ್ಯವೇದ ಪಾರಾಯಣವು ಓದಲ್ಪಡುತ್ತದೆ. 2ನೇ ಅರಸುಗಳು 5ನೇ ಅಧ್ಯಾಯ 15ರಿಂದ 27 ವಚನಗಳು. ಯಾರಾದ್ರೂ ತೆಗೆದಿದ್ರೆ ದಯಮಾಡಿ ಬಂದು ಓದ್ಬೇಕಂತ ಕೇಳ್ಕೊಳ್ತೇನೆ. 2ನೇ ಅರಸುಗಳು 5ನೇ ಅಧ್ಯಾಯ 15ರಿಂದ 27 ವಚನಗಳು. ಈ ದಿನದ ಸಂಜೆಯ ಆರಾಧನೆ ಆರಿಸಿಕೊಂಡದ್ದು 2 ಅರಸುಗಳು 5ನೇ ಅಧ್ಯಾಯ 15 ವಚನಗಳಿಂದ 27 ವಚನಗಳವರೆಗೆ. 2ನೇ ಅರಸುಗಳು 5ನೇ ಅಧ್ಯಾಯ 15 ವಚನಗಳಿಂದ 27 ವಚನಗಳವರೆಗೆ. ದೇವರ ಮಾತನ್ನು ಕೇಳೋಣ. ಆನಂತರ ಅವನು ತನ್ನ ಪರಿವಾರದವರೊಡನೆ ಹಿಂದಿರುಗಿ ದೇವರ ಮನುಷ್ಯನ ಹತ್ತಿರ ಹೋಗಿ ಅವನ ಮುಂದೆ ನಿಂತು, ಇಸ್ರಾಯೇಲ್ ದೇಶದಲ್ಲಿರುವ ದೇವರ ಹೊರತಾಗಿ ಲೋಕದಲ್ಲಿ ಬೇರೆ ದೇವರು ಇರುವುದೇ ಇಲ್ಲವೆಂಬುದು ಈಗ ನನಗೆ ಗೊತ್ತಾಯಿತು. ನೀನು ದಯವಿಟ್ಟು ಕಾಣಿಕೆಯನ್ನು ಅಂಗೀಕರಿಸಬೇಕು ಎಂದು ಹೇಳಿದನು. ಅದಕ್ಕೆ ಎಲೀಷನು, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಯೆಹೋವನಾಣೆ, ನಿನ್ನಿಂದ ಏನೂ ತೆಗೆದುಕೊಳ್ಳುವುದಿಲ್ಲ ಅಂದನು. ನಾಮಾನನು ಎಷ್ಟು ಒತ್ತಾಯಪಡಿಸಿದರೂ ಅವನು ತೆಗೆದುಕೊಳ್ಳಲೇ ಇಲ್ಲ. ಆಗ ಅವನು ಎಲೀಷನಿಗೆ, ನೀನು ನನ್ನದನ್ನು ಸ್ವೀಕರಿಸದಿದ್ದರೆ ನಿನ್ನ ಸೇವಕನಾದ ನನಗೆ 2 ಏಸರ ಕತ್ತೆಗಳು ಹೊರುವಷ್ಟು ಮಣ್ಣನ್ನು ಕೊಡಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ನಾನು ಇನ್ನು ಮುಂದೆ ಎಲ್ಲಾ ದೇವತೆಗಳನ್ನು ಬಿಟ್ಟು ಯೆಹೋವನೊಬ್ಬನಿಗೆ ಸರ್ವಾಂಗ ಹೋಮ ಯಜ್ಞಗಳನ್ನು ಸಮರ್ಪಿಸಬೇಕೆಂದಿರುತ್ತೇನೆ. ಆದರೆ ಈ ವಿಷಯದಲ್ಲಿ ಯೆಹೋವನು ನನ್ನನ್ನು ಕ್ಷಮಿಸಲಿ. ನನ್ನ ಒಡೆಯನು ಆರಾಧನೆಗೋಸ್ಕರ ರಿಮ್ಮೋನನ ದೇವಸ್ಥಾನಕ್ಕೆ ಹೋಗಿ ನನ್ನ ಕೈ ಹಿಡಿದು ಆ ದೇವತೆಗೆ ನಮಸ್ಕಾರ ಮಾಡುವಾಗ ನಾನು ನಮಸ್ಕಾರ ಮಾಡಬೇಕಾಗುವುದು. ಈ ಒಂದು ವಿಷಯದಲ್ಲಿ ಮಾತ್ರ ಯೆಹೋವನು ನನಗೆ ಕ್ಷಮೆಯನ್ನು ಅನುಗ್ರಹಿಸಬೇಕು ಅನ್ನಲು ಎಲೀಷನು ಅವನಿಗೆ, ಸಮಾಧಾನದಿಂದ ಹೋಗು ಎಂದು ಉತ್ತರ ಕೊಟ್ಟನು. ಅವನು ಹೊರಟು ಹೋದನು. ನಾಮಾನನು ಸ್ವಲ್ಪ ದೂರಕ್ಕೆ ಹೋದ ನಂತರ ದೇವರ ಮನುಷ್ಯನಾದ ಎಲೀಷನ ಸೇವಕ ಗೆಹಜಿಯು ಮನಸ್ಸಿನಲ್ಲಿ, ನನ್ನ ಯಜಮಾನನು ಆ ಆರಾಮ್ಯನಾದ ನಾಮಾನನಿಂದ ಏನೂ ತೆಗೆದುಕೊಳ್ಳದೆ ಅವನನ್ನು ಹಾಗೆಯೇ ಕಳಿಸಿಬಿಟ್ಟನಲ್ಲ. ಯೆಹೋವನಾಣೆ, ನಾನು ಅವನ ಹಿಂದೆ ಓಡುತ್ತಾ ಹೋಗಿ ಅವನಿಂದ ಸ್ವಲ್ಪವನ್ನಾದರೂ ಬಾಚಿಕೊಂಡು ಬರುವೆನು ಅಂದುಕೊಂಡು ಹೊರಟನು. ನಾಮಾನನು ತನ್ನ ಹಿಂದೆ ಓಡುತ್ತಾ ಬರುವ ಗೆಹಜಿಯನ್ನು ಕಂಡು ರಥದಿಂದಿಳಿದು ಅವನನ್ನು ಎದುರುಗೊಂಡು, ಕ್ಷೇಮವೋ ಎಂದು ಕೇಳಿದನು. ಅವನು, ಕ್ಷೇಮ, ಎಫ್ರಾಯಿಂ ಪರ್ವತ ಪ್ರದೇಶದಿಂದ ಪ್ರವಾದಿ ಮಂಡಳಿಯವರಾದ 2 ಯೌವನಸ್ಥರು ಬಂದಿರುತ್ತಾರೆ. ಆದ್ದರಿಂದ ಅವರಿಗೋಸ್ಕರ ಬೇಗನೆ 1 ತಲಾಂತು ಬೆಳ್ಳಿಯನ್ನು 2 ದಸ್ತು ಬಟ್ಟೆಗಳನ್ನು ತೆಗೆದುಕೊಂಡು ಬರಬೇಕೆಂಬುದಾಗಿ ನನ್ನ ಯಜಮಾನನು ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದನು ಎಂದು ಉತ್ತರ ಕೊಟ್ಟನು. ನಾಮಾನನು, 2 ತಲಾಂತನ್ನಾದರೂ ತೆಗೆದುಕೊಳ್ಳಬಾರದೆ ಎಂದು ಅವನನ್ನು ಒತ್ತಾಯಪಡಿಸಿ ಅದನ್ನು 2 ಚೀಲಗಳಲ್ಲಿ ಹಾಕಿಸಿ ಆ ಚೀಲಗಳನ್ನು 2 ದಸ್ತು ಬಟ್ಟೆಗಳನ್ನು 2 ಸೇವಕರ ಮೇಲೆ ಹೊರಿಸಿ ಅವರನ್ನು ಗೆಹಜಿಯ ಸಂಗಡ ಕಳುಹಿಸಿದನು. ಅವರು ಹೊತ್ತುಕೊಂಡು ಇವನ ಮುಂದೆ ನಡೆದರು. ಗುಡ್ಡವನ್ನು ಮುಟ್ಟಿದಾಗ ಗೆಹಜಿಯು ಅವುಗಳನ್ನು ತೆಗೆದುಕೊಂಡು ಮನೆಯಲ್ಲಿ ಅಡಗಿಸಿಟ್ಟು ಆಳುಗಳನ್ನು ಕಳುಹಿಸಿ ಬಿಟ್ಟನು. ಅವರು ಹೋದ ನಂತರ ಇವನು ತನ್ನ ಯಜಮಾನನ ಬಳಿಗೆ ಬಂದನು. ಎಲೀಷನು ಅವನನ್ನು, ಗೆಹಜಿಯೇ, ಎಲ್ಲಿಗೆ ಹೋಗಿ ಬಂದಿ ಎಂದು ಕೇಳಿದನು. ಅದಕ್ಕೆ ಅವನು, ನಿನ್ನ ಸೇವಕನಾದ ನಾನು ಎಲ್ಲಿಯೂ ಹೋಗಲಿಲ್ಲ ಎಂದು ಉತ್ತರ ಕೊಟ್ಟನು. ಆಗ ಎಲೀಷನು ಅವನಿಗೆ,
ಒಬ್ಬನು ರಥದಿಂದಿಳಿದು ಬಂದು ನಿನ್ನನ್ನು ಎದುರುಗೊಂಡದ್ದು ನನ್ನ ಜ್ಞಾನ ದೃಷ್ಟಿಗೆ ಕಾಣಿಸಲಿಲ್ಲವೆಂದು ನೆನೆಸುತ್ತೀಯೋ? ದ್ರವ್ಯ, ಬಟ್ಟೆಗಳು, ಎಣ್ಣೆ ಮರದ ತೋಪಗಳು, ದ್ರಾಕ್ಷೆ ತೋಟಗಳು, ಕುರಿದನಗಳು, ದಾಸದಾಸಿ ಜನವು ಇವುಗಳನ್ನು ಸಂಪಾದಿಸುವುದಕ್ಕೆ ಇದು ಸಮಯವೋ? ನಾಮಾನನ ಕುಷ್ಠವು ನಿನ್ನನ್ನು ನಿನ್ನ ಸಂತಾನದವರನ್ನು ಸದಾಕಾಲ ಹಿಡಿದಿರುವುದು ಅಂದನು. ಕೂಡಲೇ ಅವನಿಗೆ ಕುಷ್ಠ ಹತ್ತಿತು. ಅವನು ಹಿಮದಂತೆ ಬಿಳುಪಾಗಿ ಅವನ ಸನ್ನಿಧಿಯಿಂದ ಹೊರಟು ಹೋದನು ಎಂಬುವುದು. ನಾವು ವಾಕ್ಯ ಧ್ಯಾನಕ್ಕಾಗಿ ಸಿದ್ಧಪಡಿಸಿಕೊಳ್ಳುವ ಹಾಗೆ ಕರ್ತ ಸಿದ್ಧವಾಗಿದ್ದೇನೆ ಎಂಬ ಸಂಗೀತವನ್ನು ಹಾಡಿಕೊಳ್ಳೋಣ. ಜೀವುಳ್ಳ ದೇವರು ನಮ್ಮ ಮಧ್ಯೆ ವಾಸವಾಗುತ್ತಾ ನಮ್ಮ ಎಲ್ಲಾ ಆಗುಹೋಗುಗಳನ್ನು ನೋಡಿಕೊಳ್ಳುವ ದೇವರು ನೀನಾಗಿದೆಯಲ್ಲ ಕರ್ತನೆ. ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರ ಕರ್ತನೆ. ಅಪ್ಪ, ಮಹೋನ್ನತನಾದ ದೇವರೇ, ನಿನ್ನ ವಾಕ್ಯ ಏನು ಹೇಳುತ್ತದೆ, ನೀನೇನ್ ಮಾತನಾಡುತ್ತೆ ಅಂತ ಕೇಳಲು ಬಂದಿರುವ ಈ ಜನರಿಗೆ ನೀನು ಇಲ್ಲಿ ಮಾತನಾಡು ಸ್ವಾಮಿ. ಇಲ್ಲಿ ಮಾತಾಡುವವಳು ನಾನೆಲ್ಲ ಕರ್ತನೆ. ನಿನ್ನ ಶಿಲುಬೆಯ ಅಡಿದಾರದಲ್ಲಿ ಬಂದಿರುವಾಗ ಆ ವಾಕ್ಯಗಳು ನನ್ನ ಬಾಯಲ್ಲಿ ಮಾತನಾಡಬೇಕು ಸ್ವಾಮಿ. ನನ್ನ ಮುಖಾಂತರ ನೀನು ನಿನ್ನ ಜನರಿಗೆ ಮಾತನಾಡು ಕರ್ತನೆ. ನನ್ನ ಮುಖಾಂತರ ನೀನು ರಕ್ಷಣೆಯನ್ನು ಕೊಡಪ್ಪ. ಅಪ್ಪ, ಇಲ್ಲಿ ಮಾತಾಡುವವಳು ನಾನಲ್ಲಪ್ಪ, ನೀನು ಮಾತಾಡುವವನಾಗಿದೆಯಪ್ಪ. ನಿನ್ನ ವಾಕ್ಯ ಮಾತನಾಡ್ಬೇಕಪ್ಪ. ಒಬ್ಬೊಬ್ಬರ ಹೃದಯ ನಿನ್ನ ಕಡೆಗೆ ತಿರುಗಬೇಕಪ್ಪ. ಎಲ್ಲರ ಹೃದಯಗಳಲ್ಲಿ ನೀನು ಮಾತನಾಡು ಸ್ವಾಮಿ. ತಂದೆಯೇ, ನನ್ನ ಒಡೆಯನೇ, ನನ್ನ ರಕ್ಷಕನೇ, ನಿನ್ನ ಪಾದದ ಅರ್ಧಾವದಲ್ಲಿ ಬಂದಿದ್ದೇವಪ್ಪ. ನೀನೇನ್ ಹೇಳುತ್ತೆ ಎಂದು ಆಸಕ್ತಿಯಿಂದ ಕೇಳಲು ಬಂದಿದ್ದೇವಪ್ಪ. ನಮ್ಮನ್ನು ಆಶೀರ್ವದಿಸು, ಆಧರಿಸು, ಪರಾಂಬರಿಸು. ವಾಕ್ಯದ ಗೂಢಾರ್ಥವನ್ನು ತೆರೆಯಪಡಿಸು. ನಮ್ಮ ಆತ್ಮಿಕ ಕಣ್ಣುಗಳು, ಕಿವಿಗಳು ತೆರೆಯಲ್ಪಡಲಿ. ನಿನ್ನ ವಾಕ್ಯವೆಂಬ ಮನ್ನವನ್ನು ನಾವು ಸವಿದು ಅದರ ಪ್ರಕಾರ ನಾವು ನಡೆಯುವಂತೆ ನಮ್ಮ ಒಬ್ಬೊಬ್ಬರ ಹೃದಯವನ್ನು ನೀನು ಪ್ರೇರೇಪಿಸಿ, ಕಾಯ್ದು ನಡೆಸಿ, ಕಾಪಾಡುತ್ತರ್ತಾನೆ. ಈ ಸಂಜೆ ಪವಿತ್ರ ಆರಾಧನೆಯಲ್ಲಿ ನಾವು ಕೂಡಿ ಬಂದಿರುವಾಗ ಅಪ್ಪ, ಈ ಪವಿತ್ರ ದಿನಗಳಲ್ಲಿ ನೀನು ಪಟ್ಟಂತಹ ಶ್ರಮೆಯ ಧ್ಯಾನವನ್ನು ನಾವು ಮಾಡುತ್ತಿರುವಾಗ ನಿನ್ನ ಪರಿಶುದ್ಧಾತ್ಮ ನಮ್ಮ ಒಬ್ಬೊಬ್ಬರ ಮೇಲೆ ಇಳಿದು ಬರಲಪ್ಪ. ನೀವು ನಮ್ಮನ್ನು ಆಶೀರ್ವದಿಸಿ. ಈ ವಾಕ್ಯ ಮಾತನಾಡಬೇಕು, ಈ ವಾಕ್ಯ ಅಭಿವೃದ್ಧಿ ಆಗಬೇಕು, ಈ ವಾಕ್ಯ ಫಲ ಕೊಡಬೇಕು ಕರ್ತನೆ. ನಿನ್ನ ನಾಮದಲ್ಲಿ ಜಯ ಕರ್ತನೆ. ನಮ್ಮ ಎಲ್ರೋಹಿ ಎಲ್ಶರಾಯ ಆದ ದೇವಾದಿ ದೇವನಾಗಿರುವ ರಾಜಾದಿರಾಜನಾಗಿರುವ ನಜರೇತಿನ ಯೇಸುವಿನ ಅತ್ಯಂತ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದ್ತಾ ಇದ್ದೇವೆ ಸ್ವಾಮಿ. ಆಮೇನ್. ಮತ್ತೊಂದಾವತ್ತಿ ತಂದೆ ದೇವರು ಕೊಟ್ಟಂತಹ ಈ ಸುವರ್ಣ ಅವಕಾಶಕ್ಕಾಗಿ ನಾನು ತಂದೆ ದೇವರಿಗೆ ವಂದಿಸುವವರಾಗಿದ್ದೇನೆ. ನಮ್ಮ ಪ್ರೀತಿಯ ಅಮ್ಮನವರಾದಂತಹ ರೈಚಲ್ ಸುದರ್ಶನ್ ಅಮ್ಮನವರಿಗೂ ಅವರ ಕುಟುಂಬದವರಿಗೂ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. ಎಲ್ಲಾ ಸಭಾಪಾಲನ ಸಮಿತಿಯವರು, ಅವರ ಕುಟುಂಬದವರಿಗೂ ನನ್ನ ವಂದನೆಗಳು. ಹಾಗೂ ಇಲ್ಲಿರುವಂತಹ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಹೇಗೂ ನಾವಿಂದು ಧ್ಯಾನ ಮಾಡಲಿಕ್ಕಿರುವಂತಹ ವಿಷಯ ಈಗಾಗಲೇ ನಮಗೆ ತಿಳಿದ ಹಾಗೆ ಕರ್ತನ ಕೋಪವನ್ನು ಅನುಭವಿಸಿದ ಗೆಹೆಜಿ. ಯಾರ ಬಗ್ಗೆ ನಾವು ವಾಕ್ಯ ಓದಿದ್ವಿ? ಗೆಹೆಜಿಯನ ಬಗ್ಗೆ ವಾಕ್ಯ ಓದಿದ್ವಿ. ಗೆಹೆಜಿಯನ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಮುಂಚೆ ನಾನು ಒಂದು ಸಣ್ಣ ಅದಕ್ಕಿಂತ ಮುಂಚೆ ಇದ್ದಂತಹ ನಾಮಾನನ ಬಗ್ಗೆ, ಅವನು ಹೇಗೆ ಗುಣ ಹೊಂದಿದ, ಯಾವ ಕಾಯಿಲೆ ಅವನಿಗಿತ್ತು, ಅದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನಾನು ಹೇಳಲಿಕ್ಕೆ ನಾನು ನಿಮ್ಗೆ ಸ್ಟೋರಿನ ಹೇಳಲಿಕ್ಕೆ ಹೋಗ್ತೀನಿ. ಯಾಕಂದ್ರೆ ಆ ಸ್ಟೋರಿನೇ ಬೇಸ್. ಅದಾದ್ಮೇಲೆ ಗೆಹೆಜಿಯ ಕತೆ ಬರೋದು. ಎಲಿಷನು ಗೆಹೆಜಿ ಕತೆ ಆ ನಾಮಾನನ ಸ್ಟೋರಿ ಮುಗಿದ ಮೇಲೆನೆ ಬರೋದು. ನಮ್ಗೆಲ್ಲ ಸಂಡೇ ಸ್ಕೂಲ್ ಅಲ್ಲಿ ಗೊತ್ತು ನಾಮಾನನ್ ಸ್ಟೋರಿ ಅಲ್ವಾ? ದುಬುಕ್ಕೆಂದು ನೀರ್ನಲ್ಲಿ ಅವನೇನ್ ಮಾಡ್ದ? ಮುಳುಗ್ದ. ಎಷ್ಟು ಸತಿ ಮುಳುಗ್ದ?
7 ಸತಿ ಮುಳುಗ್ದ ಅಂತ ಹೇಳಿ ನಾವೆಲ್ಲ ಹಾಡಿ ಕೊಂಡಿದ್ದೀವಿ. 7 ಸತಿ ಮುಳುಗವಾಗ್ಲೂ 6 ಸತಿ ಮುಳುಗದಾಗ್ಲೂ ಅವ್ನಿಗೇನಾಗಿರ್ಲಿಲ್ಲ, ಕುಷ್ಠರೋಗ ಹೋಗಿರ್ಲಿಲ್ಲ. ಹೀಗೆ ನಾಮಾನನು ಈಗಿನ ಸಿರಿಯಾ ಅಥವಾ ಅರಾಮ್ಯ ದೇಶದ ಒಂದು ಸೇನಾಧಿಪತಿ ಆಗಿರ್ತಾನೆ. ಅವನು ಸೇನಾಧಿಪತಿಯಾಗಿ ಎಲ್ಲ ದೇಶಗಳ ಸೇನಾಧಿಪತಿ ಅಂದ್ರೆ ಸೋಲ್ಜರ್ ಆಗಿ ರಾಜನ್ಗೋಸ್ಕರ ಯುದ್ಧ ಗೆಲ್ಲುವಂತಹ ಕೆಲಸ ಅವನು ಮಾಡ್ತಾ ಇರ್ತಾನೆ. ಹೀಗೆ ಸೋಲ್ಜರ್ ಆಗಿ ಅವನು ಕೆಲಸ ಮಾಡುವಾಗ ರಾಣಿಗೆ ಒಬ್ಳು ಸೇವಕಳನ್ನ ಇಸ್ರಾಯೇಲ್ ಇಂದ ಏನ್ ಮಾಡಿರ್ತಾರೆ, ಹಿಡ್ಕೊಂಡು ಸೆರೆಗೆ ಹೋಗಿ ತಗೊಂಡೋಗಿ ಅಲ್ಲಿ ರಾಣಿಗೆ ಸೇವಕಿಯಾಗಿ ಇಟ್ಟಿರ್ತಾರೆ. ಆ ಚಿಕ್ಕ ಹುಡುಗಿನ ಸೇವಕಿಯಾಗಿ ಇಟ್ಟಿರುವಾಗ ಆ ಚಿಕ್ಕ ಹುಡುಗಿ ಕೆಲಸ ಮಾಡ್ತಾ ಮಾಡ್ತಾ ಒಂದ್ಸತಿ ತನ್ನ ಸೇನಾಧಿಪತಿ ಈ ತರ ಕಾಯಿಲೆ ಇದೆಯಲ್ಲ ಅಂತ ಅಬ್ಸರ್ವ್ ಮಾಡಿ ಅವಳು ಏನ್ ಮಾಡ್ತಾಳೆ, ಹೋಗಿ ರಾಣಿ ಹತ್ರ ಹೇಳ್ತಾಳೆ, ನಮ್ಮ ಜೆರುಸಲೇಮ್ನಲ್ಲಿ ದೊಡ್ಡ ಪ್ರವಾದಿ ಇದ್ದಾರೆ. ಯಾರಿದ್ದಾರೆ? ದೊಡ್ಡ ಪ್ರವಾದಿ ಇದ್ದಾರೆ. ಅವ್ರ ಹತ್ರ ಏನಾದ್ರೂ ನಾಮಾನವರು ಹೋದ್ರೆ ಅಲ್ಲಿ ಏನಾಗ್ತದೆ, ಅವ್ರಿಗೆ ಋಣ ಆಗ್ತದೆ. ನಮಗೂ ಅಷ್ಟೇ ಕಷ್ಟ ಇದ್ರೆ ನೀವ್ ಅಲ್ಲೋಗಿ ಪ್ರೇಯರ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ನಿಮ್ಗೆ ಬಿಡುಗಡೆ ಸಿಗ್ತದೆ. ಅಥವಾ ನೀವ್ ಈ ರೀತಿ ಫಾಸ್ಟಿಂಗ್ ಪ್ರೇಯರ್ ಮಾಡಿದ್ರೆ ನಿಮ್ಗೆ ಬಿಡುಗಡೆ ಸಿಗ್ತದೆ. ಅಂದ್ರೆ ನಾವೇನ್ ಮಾಡ್ತೀವಿ, ಕಷ್ಟ ಅಂದಿದ ತಕ್ಷಣ ಹೋಗಿ ಆ ಕೆಲ್ಸನ ಮಾಡ್ತೀವಲ್ವಾ, ಫಾಸ್ಟಿಂಗ್ ಇದ್ದು ಪ್ರೇಯರ್ ಮಾಡ್ತೀವಿ. ಅಥವಾ ಎಲ್ಲೋ ಒಂದು ಪುಣ್ಯಕ್ಷೇತ್ರದಲ್ಲಿ ಹೋಗುವಾಗ ನಮ್ಗೆ ಅಲ್ಲಿ ಬಿಡುಗಡೆ ಇದೆ ಅಂದ್ರೆ ನಾವು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬರ್ತೀವಿ. ದೇವ್ರೆ ನಮ್ಗೆ ಈ ತರ ಆಶೀರ್ವಾದ ಕೊಡಪ್ಪ ಅಂತ ಹೇಳಿ ನಮ್ ಕಷ್ಟದಿಂದ ಬಿಡುಗಡೆ ಸಿಗ್ಬೇಕಲ್ಲ, ಅದಕ್ಕೆ ಏನ್ ಮಾಡ್ತೀವಿ, ಅಲ್ಲಿ ಹೋಗಿ ನಾವು ಕಷ್ಟದಿಂದ ಬಿಡುಗಡೆ ಸಿಗ್ಲಿಕ್ಕೆ ನಂಬಿಕೆಯಿಂದ ಹೋಗ್ತೀವಿ. ಆದ್ರೆ ಈ ನಾಮಾನನ್ಗೆ ಫಸ್ಟ್ ಏನಾಯ್ತು, ಕೋಪ ಬಂತು. ಏನು ಆ ಚಿಕ್ಕ ಹುಡುಗಿ ಮಾತು ಕೇಳ್ಕೊಂಡು ನಾನು ಅಷ್ಟು ದೂರ ಹೋಗ್ಬೇಕಾ, ಅದು ಇವಳನ್ನ ನಾನು ಏನು ಸರಿಯಾಗಿ ಕರ್ಕೊಂಡ್ ಬಂದಿದ್ದೀನಿ, ಅವಳ ಮಾತು ಕೇಳ್ಕೊಂಡು ನಾನು ಹೋಗ್ಬೇಕಾ ಅಂತ ಹೇಳಿ ನಾಮಾನ ಫಸ್ಟ್ ಅವಿಧೇಯನ ಆಗ್ತಾನೆ. ಆದ್ರೂ ಸೆಕೆಂಡ್ ಟೈಮ್ ಏನ್ ಮಾಡ್ತಾನೆ, ಹೋಗ್ಲಿ ನನ್ ಕಾಯಿಲೆ ವಾಸಿ ಆಗೋದಾದ್ರೆ ನಾನು ಜೆರುಸಲೇಮ್ಗೆ ಹೋಗಿ ಬರುತ್ತೇನೆ, ಜೆರುಸಲೇಮ್ಗೆ ನಾನು ಹೋಗ್ತೇನೆ ಅಂತ ಹೇಳಿ ರಾಜನ ಹತ್ರ ಹೋಗಿ ಪರ್ಮಿಷನ್ ತಗೊಳ್ತಾನೆ. ಅಲ್ಲಿ ರಾಜನು ಸಹ ಬೇಡ, ನೀನೇನು ಕಾಯಿಲೆ ವಾಸಿ ಆಗುತ್ತೆ, ಇಲ್ಲಿ ಬಿಡು, ನೀನ್ ಇಲ್ಲೇ ಇತ್ತು ಅಂತ ಹೇಳಿ ರಾಜ ಸಹ ಏನ್ ಮಾಡ್ಲಿಲ್ಲ, ಧಿಕ್ಕರಿಸ್ಲಿಲ್ಲ ಅಲ್ವಾ. ರಾಜ ಏನ್ ಮಾಡ್ದ, ನೀನ್ ಹೋಗ್ಬಿಟ್ಬಾ, ಎಲ್ಲ ನಿನಗೆ ಕೊಡ್ತೀನಿ, ಅಲ್ಲಿ ಏನೇನು ಅಲ್ವಾ ಅಕಸ್ಮಾತ್ ಕಾಯಿಲೆ ವಾಸಿ ಆಗೋದಾದ್ರೆ ನೀನ್ ಈ ಆಸ್ತಿನೆಲ್ಲ ಕೊಟ್ಟು ನಿನ್ ಕಾಯಿಲೆ ವಾಸಿ ಮಾಡ್ಕೊಂಡ್ ಬಾ ಅಂತ ಹೇಳಿ ರಾಜ ಸಹ ಅಲ್ಲಿ ಏನ್ ಮಾಡ್ದ, ಪರ್ಮಿಷನ್ ಕೊಟ್ಟು ಕಳಿಸ್ದ. ಸರಿ, ಅರಾಮ್ಯನಾದ ನಾಮಾನನು ಹೋಗಿ ಅಲ್ಲಿ ಎಲಿಷನ್ ಮುಂದೆ ನಿಂತ್ಕೊಂಡ. ಎಲಿಷ ಬಿಟ್ಬಿಟ್ಟು ಕಾಯಿಲೆಗೆಲ್ಲ ಆಯಿಂಟ್ಮೆಂಟ್ ಎಲ್ಲ ಹಚ್ಚಿ ಕಾಯಿಲೆ ವಾಸಿ ಮಾಡಿದ್ರ. ಏನ್ ಮಾಡಿದ್ರು, ನೀನ್ ಹೋಗಿ ಅವನ್ನ ಏನ್ ಹೇಳಿದ್ರು, ನೀನ್ ಹೋಗಿ ಅಲ್ಲಿ ಯೋಧನ್ ನದಿಯಲ್ಲಿ ನೀನೇನ್ ಮಾಡು, 7 ಸತಿ ಮುಳುಗು. ಯೋಧೆ ಅಂತ ಇದ್ದಾಗ ಮುಳುಗಿದ ತಕ್ಷಣ ನನಗೆ ಕಾಯಿಲೆ ವಾಸಿ ಆಗೋದಿದ್ರೆ ನಮ್ ದೇಶದಲ್ಲಿ ನಾನೇನ್ ಮಾಡ್ತಾ ಇದ್ದೆ, ಮುಳುಗ್ತಾ ಇದ್ದೆ ಅಂತ ಬೇಜಾರ್ ಮಾಡ್ಕೊಂಡು ನಾಮನ ಹೋದ. ಆದ್ರೂ ಅವ್ರ ಮಾತು ವಿಧಿಯ ಆಗ್ಬೇಕಲ್ಲ, ಹೇಳಿದ್ ಕೇಳ್ಬೇಕಲ್ಲ, ಲಾಸ್ಟ್ ಒಂದು ಟ್ರೈ ಮಾಡ್ಬಿಡೋಣ ಅಂತ ಹೇಳಿ ಯೋಧನ್ ನದಿ ಹತ್ರಕ್ಕೆ ಹೋಗ್ತಾನೆ. 1 ಸತಿ ಮುಳುಗ್ತಾನೆ, ಏನೂ ಆಗಲ್ಲ. 2 ಸತಿ ಮುಳುಗ್ತಾನೆ, ಏನೂ ಆಗಲ್ಲ. 3ನೇ ಸತಿ ಮುಳುಗಿದ್ರು ಸ್ಕಿನ್ ಅದೇ ತರ ಇದೆ. ಅಂದ್ರೂ ಕೋಪ, ಸೇನಾಧಿಪತಿ ಅಲ್ವಾ, ಸೋಲ್ಜರ್, ಕೋಪ. ಏನ್ ಮಾಡೋದು, ಮಾತಿಗೆ ವಿಧೇಯನಾಗಿ ಮುಳುಗ್ಬೇಕಲ್ಲ ಅಂತ ಹೇಳಿ ಮತ್ತೆ 6 ಸತಿ ಮುಳುಗಿ ತಿರ್ಗಾ ನೋಡ್ಕೊಳ್ತಾನೆ. ಮೈಯೆಲ್ಲ ಏನು ಕುಷ್ಠರೋಗ ವಾಸಿ ಆಗಿರಲ್ಲ. 7ನೇ ಸತಿ ಮುಳುಗಿ ಎದ್ದಿದ ತಕ್ಷಣ ಸ್ಕಿನ್ ನಾರ್ಮಲ್ ಆಗಿದೆ. ಅಯ್ಯೋ, ನನ್ ಕಾಯಿಲೆಯಲ್ಲಿ ಇಷ್ಟು ವರ್ಷದಿಂದ ನಾನು ನೋವು ಪಡ್ತಾ ಇದ್ದೆ, ಇಷ್ಟು ವರ್ಷದಿಂದ ನಾನು ಅದು ದುಃಖದಲ್ಲಿದ್ದೆ, ಆ ಕಾಯಿಲೆ ಎಲ್ಲ ಒಂದೇ ಕ್ಷಣ ವಾಸಿ ಆಗೋಯ್ತಲ್ಲ ಅಂತ ಹೇಳಿ ಖುಷಿಯಾಗಿ ವಾಪಸ್ ಬಂದು ಮುಂದೆ ಅವನು ಎಲಿಷನ್ ಮುಂದೆ ನಿಂತ್ಕೊಂಡು, ನಾನು ನಿಮ್ ದೇವ್ರನ್ನ ಏನ್ ಮಾಡ್ತೀನಿ, ಆರಾಧನೆ ಮಾಡ್ತೀನಿ. ನಿಮ್ ದೇವ್ರೆ ನನ್ ದೇವ್ರು. ನಾನು ಯಾವ್ದೋ ಒಂದು ರಾಯಚೂರು ಮಾಡುವಾಗ ಮಾತ್ರ ಆ ದೇವ್ರಿಗೆ ಅಡ್ಡ ಬೀಳ್ಬೇಕು, ಅದ್ ಬಿಟ್ರೆ ಬೇರೆ ಯಾವ ಟೈಮಲ್ಲೂ ನಾನು ಏನ್ ಮಾಡಲ್ಲ, ಬೇರೆ ದೇವ್ರನ್ನ ನಾನು ಆರಾಧನೆ ಮಾಡಲ್ಲ. ನಿಮ್ ದೇವ್ರೆ ನನ್ ದೇವ್ರು ಅಂತ ಹೇಳಿ ಅವತ್ತೇ ಅವನ್ ಏನ್ ಮಾಡ್ದ, ಆ ಕ್ಷಣದಲ್ಲೇ ತನ್ನ ಮಾನಸಾಂತರವನ್ನು ಹೊಂದಿ ಆತನು ಆ ಗುಣ ಹೊಂದ್ಕೊಂಡ. ಗುಣ ಹೊಂದಿದ್ಮೇಲೆ ಆತನ ತಿರ್ಗಾ ಏನ್ ಮಾಡ್ದ, ನಮ್ಗೇನಾದ್ರೂ ಒಳ್ಳೇದಾದ್ರೆ ನಾವೇನ್ ಮಾಡ್ತೀವಿ, ಗಿಫ್ಟ್ ಕೊಡ್ತೀವಲ್ಲ, ಆ ರೀತಿ ಗಿಫ್ಟ್ ನ ಕೊಟ್ಟ. ಎಲಿಶಾ ಗಿಫ್ಟ್ ತಗೊಂಡ್ರ, ಏನ್ ಮಾಡಿದ್ರು, ಬೇಡಪ್ಪ ಈ ಗಿಫ್ಟ್ಸ್ ನನ್ಗೆ ಬೇಡ, ದೇವರನ್ನ ನೀನು ಅರ್ಥಕೊಂಡಿದ್ಯಾ, ದೇವರನ್ನ ನೀನು ಅಂಗೀಕಾರ ಮಾಡ್ಕೊಂಡಿದ್ಯಾ, ಅದಕ್ಕಿಂತ ದೊಡ್ಡ ಗಿಫ್ಟ್ ಇನ್ಯಾವುದು ಅಲ್ವಾ. ಒಂದು ಪ್ರವಾದಿಗಾಗ್ಲಿ, ಒಂದು ಪಾಸ್ಟರ್ಸ್ಗಾಗ್ಲಿ ದೇವ್ರನ್ನ ಅಂಗೀಕಾರ ಮಾಡ್ಕೊಂಡು ದೇವರ ಮಾರ್ಗದಲ್ಲಿ ನಡೆಯೋದಾದ್ರೆ ಅದಕ್ಕಿಂತ ದೊಡ್ಡ ಗಿಫ್ಟ್ ಇನ್ಯಾವುದು ಇನ್ನೊಂದಿಲ್ಲ ಅಂತ ಹೇಳಿ ಪ್ರವಾದಿಯಾದ ಎಲಿಷನು ಅವನನ್ನ ಹಾಗೇ ಕಳಿಸಿದ್ರು. ಅದಾದ ನಂತರ ಬರುವಂತಹ ಮಹಾನ್ ವ್ಯಕ್ತಿನೇ ಯಾರು, ಗೆಹಜಿ. ಇಲ್ಲಿ ಆ ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಂಡು ತನ್ನ ಕಷ್ಟದಿಂದ ಗುಣಮುಖ ಹೊಂದಿದಂತಹ ನಾಮಾನನ್ ಬಗ್ಗೆ ನಾವು ನೋಡಿದ್ವಿ. ಈಗ 2ನೇದಾಗಿ ನಾವು ನೋಡೋದು ಗೆಹಜಿಯ ಬಗ್ಗೆ. ಗೆಹಜಿ ಏನ್ ಕೆಲಸ ಮಾಡ್ತಾ ಇದ್ದ ಅಂತ ಹೇಳಿ ನಾವು ನೋಡಿದ್ವಿ. ಈಗ ತಾನೇ ಸತ್ಯವೇದದಲ್ಲಿ
ಅವನು ಎಲಿಷನಿಗೆ ಸೇವಕನಾಗಿದ್ದ, ದೇವರ ಸೇವಕ, ಎಲಿಷನ ಜೊತೆ ಸೇವಕ, ದೇವರ ಸೇವಕನಾಗಿ ದೇವಾಲಯದಲ್ಲಿ ಏನ್ ಮಾಡ್ತಾ ಇದ್ದ? ಅವನು ಕೆಲಸ ಮಾಡ್ತಾ ಇದ್ದ. ದೇವಾಲಯದಲ್ಲಿ ಕೆಲಸ ಮಾಡೋನಿಗಿಂತ ನಾಮಾನನು, ಗುಣ ಹೊಂದಿದ ನಾಮಾನನು ಏನ್ ಹೇಳ್ದ? ನಾನು ಒಂದೇ ಒಂದು ರಾಜಂದು ದೊಡ್ಡ ಯಾವ್ದೋ ಒಂದು ಫೇರ್ ಇದೆ, ಆ ಫೇರ್ ಟೈಮ್ ನಲ್ಲಿ ಮಾತ್ರ ಆ ದೇವರಿಗೆ ನಾನು ಇದ್ ಮಾಡ್ತೀನಿ, ಬೇರೆ ಯಾವಾಗ್ಲೂ ನಾನು ಆರಾಧನೆ ಮಾಡಲ್ಲ, ಕೈ ಮುಗಿಯಲ್ಲ, ನನ್ನ ದೇವರು ಇವರೇನೆ, ನನಗೆ ಕಾಯಿಲೆ ಗುಣಪಡಿಸಿದ ದೇವರು ಅಂತ ಹೇಳಿ ತನ್ನ ಹೃದಯದಲ್ಲಿ ಅವನು ಮಾನಸಾಂತರ ಹೊಂದ್ಕೊಂಡ. ಆದರೆ ಗೆಹಜಿ ದೇವಾಲಯದಲ್ಲೇ ಸೇವೆ ಮಾಡ್ತಾ ಇದ್ದಾನೆ, ದೇವರನ್ನ ಹೆಚ್ಚಾಗಿ ತಿಳಿದಿದ್ದಾನೆ, ವಾಕ್ಯ ಸಹ ಓದಿರ್ತಾನೆ ಅಲ್ವಾ? ಎಲಿಷನ್ ಜೊತೆಗೆ ಇಟ್ಕೊಂಡು ವಾಕ್ಯ ಸಹ ಓದಿದ್ದಾನೆ. ಅವನ್ ಏನ್ ಮಾಡ್ತಾನೆ? ಎಲಿಷನ್ ಮಾತು, ಅಯ್ಯೋ ಎಲಿಷ ಎಷ್ಟು ಆಸ್ತಿನೆಲ್ಲ ಬೇಡ ಅಂದ್ಬಿಟ್ರಲ್ಲ ಒಂದೇ ಸತಿ, ಆ ಚಿನ್ನ ವಜ್ರ ವೈಡೂರ್ಯ, ಅಯ್ಯೋ ಇವ್ರಿಗೆ ಬುದ್ಧಿ ಕೆಟ್ಟಿದ್ಯಾ ಏನು ಅಲ್ವಾ? ಹಣ ಆಸ್ತಿ ಅಂದ್ರೆ ಅದ್ ಹೇಗಾದ್ರೂ ಆದ್ರೂ ನಮಗ್ ಬೇಕು ಅಂತ ಹೇಳಿ ಆಸೆ ಪಡ್ತೀವಿ. ನಮ್ಮ ಹೃದಯದಲ್ಲಿ ಹಣಕ್ಕೋಸ್ಕರ ಅಥವಾ ಆಸ್ತಿಗೋಸ್ಕರ ಅಥವಾ ಇನ್ಯಾವುದೋ ಒಂದು ಲೋಭಕ್ಕೋಸ್ಕರ ನಾವು ಹೃದಯದಲ್ಲಿ ವಿಗ್ರಹವನ್ನು ಮಾಡ್ಕೊಂಡಿದ್ದೇವ? ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ಯಾಕಂದ್ರೆ ದೇವರು ಇಷ್ಟಪಡೋದು ಇಂತಹ ಹೃದಯವನ್ನು, ಯಾವ ರೀತಿಯಾದಂತಹ ಲೋಭವಿಲ್ಲದಂತಹ ಹೃದಯವನ್ನು. ಈಗ ಎಲಿಷನ ಕಥೆ ಏನಂದ್ರೆ ಎಲಿಷ ಏನು ಆಸ್ತಿ ಬೇಡ ಅಂತ ಹೇಳಿ, ಏನು ಗಿಫ್ಟ್ ಬೇಡಪ್ಪ ಅಂತ ಹೇಳಿ ವಾಪಸ್ ಕಳಿಸಿದಾನೆ. ಗೆಹಜಿ ಏನ್ ಮಾಡ್ತಾನೆ? ಅಯ್ಯೋ ಹೋಗ್ತಾ ಇದಾರಲ್ಲ ಅವರು ಎಲ್ಲ ವಾಪಸ್ ಎತ್ಕೊಂಡು ಆಸ್ತಿ ಅಂತಸ್ನೆಲ್ಲ ಅಂತ ಹೇಳಿ ಮುಂದೆ ಓಡೋಗ್ತಾ ಇದ್ದಾನೆ. ಓಡೋಗಿ ರಥದಿಂದಲೇ ನಾಮನ ನೋಡ್ದ, ಅಯ್ಯೋ ಇವ್ರು ಸೇವಕರಲ್ವಾ ಬರ್ತಾ ಇದ್ದಾರೆ ನಿನ್ನೇನೆ, ಇರು ಏನಾಯ್ತು ಅಂತ ಕೇಳೋಣ ಅಂತ ಹೇಳಿ ಗೆಹಜಿಯನ್ನ ನಿಲ್ಲಿಸ್ಬಿಟ್ಟು ಕೇಳ್ತಾರೆ. ಕೇಳಿದಾಗ ಅಯ್ಯೋ ನಮ್ ಗುರುಗಳು ದುಡ್ಡನ್ನ ಇಸ್ಕೊಂಡ್ ಬಾ ಅಂತ ಹೇಳಿದ್ರು. ಅಲ್ಲೂ ಒಂದು ಸುಳ್ಳು ಅಲ್ಲ? ಅಲ್ಲಿ ಹೇಳಿದ್ರ ಎಲಿಷಾ ಹೋಗಿ ಇಸ್ಕೊ ಅಂತ? ಇಲ್ಲ, ಅಯ್ಯೋ ನಾನೇ ಕೊಡ್ಬೇಕು ಅನ್ಕೊಂಡೆ, ಆದ್ರೂ ಅವ್ರು ಇದ್ ಮಾಡಿದ್ರು, ಬೇಡ ಅಂದ್ರು. ಇಟ್ಸ್ ಓಕೆ ನಾನು ಕೊಡ್ತೀನಿ ಅಂತ ಹೇಳಿ ನಾಮನ ಏನ್ ಮಾಡ್ದ? ಆಸ್ತಿ ಎಲ್ಲ ಕೊಟ್ಟ, ಒಡವೆಗಳನ್ನ ಕೊಟ್ಟ, ಎಲ್ಲವನ್ನು ಕೊಟ್ಟ. ಗೆಹಜಿ ಅದನ್ನೆಲ್ಲ ಇಸ್ಕೊಂಡ್ ಬಂದು ಡೈರೆಕ್ಟ್ ಆಗಿ ಎಲಿಷನ್ ಮುಂದೆ ಹೋಗಿ ನಿಂತ್ಕೊಳಕ್ಕಾಗತ್ತಾ? ನನ್ನ ಹತ್ರ ಆಸ್ತಿ ಇದೆ, ಇದೆಲ್ಲ ಇಸ್ಕೊಂಡ್ ಬಂದೆ ನಾನು, ಒಡವೆ ವಸ್ತ್ರ ಅಂದ್ರೆ ಏನ್ ಮಾಡ್ತಾರೆ ಎಲಿಷಾ? ಬಹುಶಃ ಅವನ್ಗೆ ನೀನ್ ಯಾಕೆ ಹಿಂಗ್ ಮಾಡಿದೆ ಅಂತ ಬೈಬೋದು ಅಥವಾ ನೀನೋ ಪನಿಷ್ಮೆಂಟ್ ಕೊಡ್ಬೋದು. ಆ ಪನಿಷ್ಮೆಂಟ್ ನನ್ಗೆ ಬೇಡ ಅಲ್ಲ, ಅದಕ್ಕೋಸ್ಕರ ಅವನ್ ಏನ್ ಮಾಡ್ದ? ಗೆಹಜಿ, ನಮ್ಮ ಆಲೋಚನೆಗಳು ಅದೇ ತರ, ಏನಾದ್ರೂ ಒಂಚೂರು ಸಿಕ್ಕಿದ್ರೆ ಅದನ್ನ ಮರೆ ಮಾಚ್ತೀವಿ, ಮನೇಲಿ ತಗೊಂಡೋಗಿ ಎಲ್ಲ ಬಚ್ಚಿಟ್ಬಿಟ್ಟು ಬಂದು ಎಲಿಷನ್ ಮುಂದೆ ನಿಂತ್ಕೊಂಡು, ಎಲಿಷಾ ತಕ್ಕಂತ ಕೇಳಿದ್ರು, ಎಲ್ಲೋಗಿದ್ದೆ ಇಷ್ಟೊತ್ತು? ಅಂಥ ದೊಡ್ಡ ಕಾಯಿಲೆನ ವಾಸಿ ಮಾಡಿದಂತಹ ಎಲಿಷಾ ದೇವರ ಮುಖಾಂತರ ಆತನು ಮಾತನಾಡಿದ. ಯಾಕೆ? ಎಲಿಷನ ಕೆಲಸ ಏನಾಗಿತ್ತು? ದೇವರು ಗುಣಪಡಿಸಿದ್ರು. ಅಲ್ಲಿ ಹೋಗಿ ನೀನು ನಾಮಾನನ್ಗೆ ನೀರಲ್ಲಿ ಮುಳುಗು ಅಂತ ಹೇಳಿದ್ಯಾರು? ದೇವರು. ಯಾರೊಟ್ಟಿಗೆ ಹೇಳಿದ್ರು? ಎಲಿಷನೊಟ್ಟಿಗೆ ಹೇಳಿದ್ರು. ಎಲಿಷಾ ಅಲ್ಲಿಗೆ ದೇವರಿಗೂ ನಾಮಾನನಿಗೂ ಮಧ್ಯ ಮೀಡಿಯೇಟರ್ ಆಗಿ, ದೇವರ ಬಾಯಾಗಿ ಅಲ್ಲಿ ನೀನ್ ಹೋಗಿ ಯೋರ್ದನ್ ನದಿಯಲ್ಲಿ ಮುಳುಗು ಅಂತ ಹೇಳುವಾಗ ಎಲಿಷಾ ದೇವರೊಟ್ಟಿಗೆ ಮಾತಾಡಿದ್ದಾರೆ, ದೇವರಿಂದ ಅದ್ಭುತ ಮಾಡಿದ್ದಾರೆ ಅಂತ ಒಂದು ಸತಿ ಗೆಹಜಿ ಅದ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ಬಹುಶಃ ದೊಡ್ಡ ಕಾಯಿಲೆ ಆತನಿಗೆ ಮುಟ್ತಾ ಇರ್ಲಿಲ್ವೇನೋ, ಆತನ ಸಂತಾನಕ್ಕೆ ಶಾಪ ಅನ್ನೋದು ಬರ್ತಾ ಇರ್ಲಿಲ್ವೇನೋ. ಆದ್ರೂ ದೇವರನ್ನ ಕಡೆಗಣಿಸಿ, ನಿಮ್ಮ ದೇವರು ದೊಡ್ಡ ದೇವರನ್ನು ಕಡೆಗಣಿಸಿ ಆತನ ಏನ್ ಮಾಡ್ದ? ದುಡ್ಡು ತಗೊಂಡೋಗಿ ಎಲ್ಲ ಬಚ್ಚಿಟ್ಕೊಂಡು ಎಲಿಷನ್ ಮುಂದೆ ಬಂದು ನಿಂತ್ಕೊಂಡಿದ್ದಾನೆ. ಎಲಿಷಾ ಕೇಳ್ತಾ ಇರೋದು ಏನು? ಎಲ್ಲೋಗಿದ್ದೆ? ಎಲಿಷಾ ಮಾಡಿದಂತ ಗೆಹಜಿ ಮಾಡಿದಂತಹ ಕೃತ್ಯ ಎಲಿಷನಿಗೆ ದೇವರಲ್ಲೇ ಕಣ್ಮುಂದೆ ತೋರಿಸಿದ್ದಾರೆ ಅಲ್ಲ? ಅಷ್ಟು ದೇವರು ಮಾತನಾಡುವ ದೇವರು, ಅವರು ಎಷ್ಟೊಂದು ಅದ್ಭುತಗಳನ್ನ ಮಾಡುವಂತಹ ದೇವರು, ಎಲಿಷನೊಟ್ಟಿಗೆ ಅಷ್ಟು ಒಡನಾಟ ಇಟ್ಕೊಂಡಂತಹ ದೇವರ ಬಗ್ಗೆ ಗೆಹಜಿಗೆ ಒಂದು ಕೂಡ ಸುಳಿವಿರ್ಲಿಲ್ಲ. ಯಾಕೆಂದ್ರೆ ಲೋಭ ಅನ್ನೋದು ಕಣ್ಣಿ ಮುನ್ನ ಕಟ್ಟಿಬಿಟ್ಟಿತ್ತು ಅಲ್ಲ? ಹಣದ ಆಸೆ, ದುರಾಸೆ ಅನ್ನೋದು ಕಣ್ಣನ್ನ ಕಟ್ಬಿಟ್ಟಿತ್ತು. ಆ ಹಣದ ಆಸೆಯಿಂದ ಅವನು ಮೋಸ ಮಾಡಿದ. ಅಲ್ಲೂ ಹೇಳ್ದ, ನಾನು ಎಲ್ಲೂ ಹೋಗ್ಲಿಲ್ಲ, ಇಲ್ಲೇ ಇದ್ದೆ. ಅಲ್ಲೂ ಒಂದು ಸುಳ್ಳು ಅಲ್ಲ? ಅಲ್ಲಿ ಫಸ್ಟ್ ನನ್ನ ಯಜಮಾನ ಕಳ್ಸಿದಾನೆ, ದುಡ್ಡೆಲ್ಲ ಕೊಡು ಅಂತ, ನಾನು ಇಸ್ಕೊಳ್ತೀನಿ ಅಂತ ಹೇಳಿ ನಾಮಾನ ಮುಂದೆ ಸುಳ್ಳು ಹೇಳಿದ್ರು. ಮತ್ತೆ ಇನ್ನೊಂದು ಸುಳ್ಳೇನೋ, ಎಲ್ಲೂ ಹೋಗಿಲ್ಲ, ನಾನು ಇಲ್ಲೇ ಇದ್ದೀನಿ, ನೀನ್ ಮಾಡಿದ ಕೃತ್ಯ ನನ್ನ ಕಣ್ಮುಂದೆ ದೇವ್ರು ತೋರಿಸಿದರೆ ಗೆಹಜಿ ನೀನ್ ಯಾಕೆ ಹಿಂಗ್ ಮಾಡಿದೆ ಅಂತ ಹೇಳಿ ಎಲಿಷನು ಹೇಳಿ ನಾಮಾನನ ಕುಷ್ಠರೋಗ ನಿನಗೂ ನಿನ್ನ ಸಂತತಿಗೂ ಏನಾಗ್ಬೇಕಂತೆ?
ತಲಾಂತರದವರು ಇರ್ಬೇಕು, ಆ ರೋಗ ನಿನಗೆ ಬರ್ತದೆ ಅಂತ ಹೇಳಿ ಆ ರೋಗದಲ್ಲೇ ಆ ಹಣದಿಂದ ಅವನಿಗೇನಾಯ್ತಲ್ಲಿ ಕುಷ್ಠರೋಗ ಅನ್ನೋದು ಬಂತು. ಹೀಗೆ ಹಣದಲ್ಲೂ ಸಹ ಒಳ್ಳೆಯ ಹಣ, ಆಶೀರ್ವಾದದ ಹಣ, ಪ್ರೀತಿಯ ಹಣ ಅಂತ ಹೇಳಿ ನಮ್ಗೆ ದೇವರು ಒದಗಿಸ್ಕೊಳ್ತಾರೆ. ಒಂದೇ ಒಂದು ಮಾತಿನಿಂದ ಇಡೀ ಪ್ರಪಂಚವನ್ನು ಉಂಟು ಮಾಡ್ತಾರೆ. ದೇವರಿಗೆ ನಮ್ಗೆ ಆಸ್ತಿ ಕೊಡ್ಬೇಕು, ನಮ್ಗೆ ಐಶ್ವರ್ಯ ಕೊಡ್ಬೇಕು, ನಮ್ಗೆ ನೇಮ್ ಫೇಮ್ ಕೊಡ್ಬೇಕು ಅಂತ ಗೊತ್ತಿಲ್ವಾ? ಆದ್ರೂ ನಾವೇನ್ ಮಾಡ್ತೀವಿ, ದೇವರ ವಾಕ್ಯ ಬಿಟ್ಟು, ದೇವ್ರದೆಲ್ಲ ಗೊತ್ತು ನಮ್ಗೆ, ಇನ್ಸ್ಟಾಗ್ರಾಮ್ ನಲ್ಲಿ, ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಎಲ್ಲಾ ಕಡೆ ದೇವರ ವಾಕ್ಯ ಹಾಕ್ತಾನೆ ಇರ್ತಾರೆ, ಸಾಕ್ತಾನೆ ಇರ್ತಾರೆ. ಆದ್ರೂ ನಾವೇನ್ ಮಾಡ್ತೀವಿ, ನಮ್ದೇ ಆದಂತಹ ನೇಮ್ ಫೇಮ್, ನಾವೇ ಫೇಮಸ್ ಆಗ್ಬೇಕು, ನಾವು ಸ್ಟ್ರಾಂಗ್ ಆಗಿರ್ಬೇಕು ಅಂತ ಹೇಳಿ ಬೇಡದೇ ಇರೋದೆಲ್ಲ ಮಾಡ್ತೀವಿ. ಬೇಡದೇ ಇರೋ ವಿಷಯದಲ್ಲೇ ಜಾಸ್ತಿ ತಲೆ ಕೆಡಿಸ್ಕೊಳ್ತೀವಿ. ಹಾಗಾಗ್ಬಾರ್ದು. ದೇವರ ಮಕ್ಕಳಾಗಿ ನಾವು ಬಾಳ್ಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ. ಹೀಗೆ 1 ತಿಮೋಥಿ 6ನೇ ಅಧ್ಯಾಯ 10 ಮತ್ತು 11ರಲ್ಲಿ ಹಣದ ಆಸೆ ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿಳಿಸಿಕೊಳ್ಳುತ್ತಾರೆ. ಹಣದ ಆಸೆ ಏನಂತ ಇಲ್ಲಿ? ಅನೇಕ ಕೆಟ್ಟತನಕ್ಕೆ ಮೂಲವಾಗಿದೆ ಅಂತೆ. ಅದಕ್ಕೆ ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳ್ತಾರಲ್ಲ, ಹಣದ ಆಸೆನೇ ದುಃಖಕ್ಕೆ ಮೂಲ ಅಂತ ಹೇಳಿ ನಮಗೆ ತಿಮೋಥಿಯಲ್ಲಿ ಮೊದಲೇ ಪೌಲನು ಬರೆದು ತಿಳಿಸಿದ್ದಾನೆ. 11ನೇ ವಚನ ನೋಡೋದಾದ್ರೆ, ಎಲಾಯಿ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ದೇವರ ಮಕ್ಕಳು ಏನ್ರಿಂದ ದೂರವಾಗಿರ್ಬೇಕಂತೆ? ಹಣದ ಆಶೆಯಿಂದ ದೂರವಾಗಿರ್ಬೇಕಂತೆ. ಯಾಕೆ? ತನ್ನ ಪ್ರೀತಿಸುವ ಮಕ್ಕಳನ್ನ ದೇವರು ನಿದ್ರೆಯಲ್ಲೂ ಸಹ ಅವರಿಗೆ ಬೇಕಾದಂತ ಆಹಾರವನ್ನು ಒದಗಿಸಿಕೊಡ್ತಾರೆ ಅಲ್ವಾ? ತನ್ನ ಪ್ರಿಯರಿಗೆ ನಿದ್ರೆಯಲ್ಲೂ ಆಹಾರವನ್ನು ಒದಗಿಸಿಕೊಡುವ ದೇವರು ಒಂದೇ ಒಂದು ಮಾತಿನಲ್ಲಿ ಎಲ್ಲವನ್ನು ಒದಗಿಸಿಕೊಡುವ ದೇವರನ್ನು ಆರಾಧಿಸುವಾಗ, ಎಲ್ಲವನ್ನು ನಮಗೋಸ್ಕರ ದೇವರು ಕೊಟ್ಟಿರುವಾಗ ನಾವು ದುರಾಶೆ ಪಡದೆ ದೇವರ ಮಕ್ಕಳಾಗಿ ಬಾಳ್ಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ. ಆದ್ರಿಂದನೇ ನಾವಿದನ್ನು ಹೇಳೋದು, ದೇವರೇ ನನ್ನ ತೀರ ಬಡವ ಮಾಡ್ಬೇಡ. ಬಡವ ಮಾಡಿದ್ರೆ ನಾನು ಏನ್ ಮಾಡ್ಬೋದು, ಒಂದ್ ವೇಳೆ ಹಸಿವೆಯನ್ನು ತಡೆಯಲಾರದೆ ಕಳ್ಳನಾಗ್ಬೋದು, ಅಥವಾ ತೀರ ಶ್ರೀಮಂತನೂ ಮಾಡ್ಬೇಡ. ಶ್ರೀಮಂತನಾದ್ರೆ ನಾನು ಏನ್ ಮಾಡ್ಬಲ್ಲೆ, ನಾನು ಫುಲ್ ತಿಂದು ಕುಡಿದು ಹಣದ ಆಸೆನಲ್ಲಿ ದೇವ್ರು ಯಾರೋ ಅಂತ ಹೇಳಿ ಕ್ವಶನ್ ಮಾಡುವಂತಹ ಒಂದು ಸಮಯ ಬರ್ಬೋದು. ಆದ್ರಿಂದ ನಿನ್ನ ಪರಿಶುದ್ಧ ಮಗನಾಗಿ ನನ್ನನ್ನ ಮೀಡಿಯಂ ಆಗಿಟ್ಟು ನನ್ನನ್ನು ಆಶೀರ್ವಾದ ಮಾಡುವಂತ ಹೇಳಿ ದಾವೀದನ ಅದಕ್ಕೆ ಕೇಳ್ಕೊಳ್ಳೋದು. ಆದ್ರಿಂದಲೇ ಅತಿಯಾದ ಲೋಭಕ್ಕೋಸ್ಕರ ಅಥವಾ ಹಣದ ಆಸೆಗೋಸ್ಕರ ನಾವು ತವಕ ಪಡೋದು ಬೇಡ. ತನ್ನ ಪ್ರಿಯರಿಗೆ ಆತನು ನಿದ್ರೆಯಲ್ಲಿಯೂ ಸಹ ಅವರಿಗೆ ಬೇಕಾದದನ್ನು ಒದಗಿಸಿಕೊಡುವಂತಹ ದೇವರಾತನಾಗಿದ್ದಾನೆ. ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ಏನಾಗ್ಬೇಕಂತೆ? ದೂರವಾಗಿರು. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು. ನಾವೇನೇನು ಪ್ರಯಾಸ ಪಡ್ಬೇಕು? ಬೆಳಗ್ಗೆ ಎಲ್ಲ ದುಡಿದು ಕಷ್ಟಪಟ್ಟು ನೀನ್ ಇಷ್ಟೊಂದು ದುಡಿತಾ ಇದೆಯಾ? ಯಾವ್ದಕ್ಕೋಸ್ಕರ? ನುಸಿ ಹಿಡಿದು ಕಿಲುಬು ಹತ್ತಿ ನಾಶವಾಗುವಂತದಕ್ಕೋಸ್ಕರ. ನಾವು ಅದಕ್ಕೋಸ್ಕರ ಕಷ್ಟಪಡೋದು ಬೇಡ. ನಾವೇನ್ ಮಾಡೋಣ, ನಮ್ಗೆ ಎಷ್ಟು ದೇವರು ಆಶೀರ್ವಾದ ಕೊಟ್ಟಿದ್ದಾರೋ ಅಷ್ಟೇ ಸಂತೃಪ್ತಿಯಿಂದ, ಸಮಾಧಾನದಿಂದ, ಸಂತೋಷದಿಂದ ಇರೋದಾದ್ರೆ ದೇವರು ನಮ್ಮನ್ನ ಏನ್ ಮಾಡ್ತಾರೆ? ಆಶೀರ್ವಾದದ ಕಡೆಗೆ ನಡೆಸ್ತಾರೆ. ಆಶೀರ್ವಾದದ ಹಣವನ್ನು ಹೊಂದಿಕೊಂಡ್ರೆ, ದೇವರ ಆಶೀರ್ವಾದವನ್ನು ಹೊಂದಿಕೊಂಡ್ರೆ ನಾಮಾನನ ಹಾಗೆ ನಮ್ಮ ಎಲ್ಲಾ ಕಷ್ಟಗಳು ಏನಾಗ್ತದೆ? ಗುಣಮುಖವಾಗ್ತದೆ. ಕಷ್ಟದಿಂದ ಬಿಡುಗಡೆ ಸಿಗ್ತದೆ. ಆದರೆ ದೇವರ ಕೋಪಕ್ಕೆ ಗುರಿಯಾದ್ರೆ, ದೇವರಿಂದ ನಾವು ದೂರ ಆಗಿ, ದೇವರು ನಮ್ಗೆ ಮಾಡ್ಬೇಡ ಅಂತ ರಿಸ್ಟ್ರಿಕ್ಟ್ ಮಾಡಿದಂತ ಕೆಲಸ ನಾವು ಮಾಡೋದಾದ್ರೆ ನಾವು ಹೆಜ್ಜೆಯಾಗಿ ಏನಾಗ್ತೇವೆ? ಪಾಪಕ್ಕೆ ಒಳಗಾಗ್ತೇವೆ. ಅಲ್ಲಿ ಇಮಿಡಿಯೇಟ್ ಆಕ್ಷನ್ ತಗೊಂಡ್ರು ಅಲ್ವಾ ದೇವರು. ನೆಕ್ಸ್ಟ್ ವರ್ಷ ಅಥವಾ ಇನ್ನೊಂದು 6 ತಿಂಗಳು ಬಿಟ್ಟು ಪನಿಷ್ಮೆಂಟ್ ಕೊಟ್ಟರಾಗಿ ಹೆಜ್ಜೆಗೆ ಇಮಿಡಿಯೇಟ್ ಆ ಕುಷ್ಠರೋಗ ಏನಾಗೋಯ್ತು? ಅವನ್ಗೆ ಹಿಮದಂತೆ ಮೈಯೆಲ್ಲ ಬೆಳಗಾಗಿ ಕುಷ್ಠರೋಗ ಬಂತು ಅಂತ ಹೇಳಿ ತಾನೇ ವಾಕ್ಯದಲ್ಲಿ ನಾವು ನೋಡಿದ್ವು. ಹಾಗೆ ನಮ್ಮ ದೇವರು, ನಾನು ನೀವು ಆರಾಧನೆ ಮಾಡುವಂತಹ ದೇವರು ನ್ಯಾಯಾಧೀಶನಾದ ದೇವರು. ಕೀರ್ತನೆಗಾರನು 139ನೇ ಕೀರ್ತನೆ 7ನೇ ವಚನದಲ್ಲಿ ಹೇಳೋದಾದ್ರೆ, ನಿನ್ನ ಆತ್ಮದಿಂದ ನಾನು ಎಲ್ಲಿಗೆ ಹೋಗಲಿ? ನಿನ್ನ ಸನ್ನಿಧಿಯಿಂದ ನಾನು ಎಲ್ಲಿಗೆ ಓಡಿ ಹೋಗಲಿ? ನಾನು ಎಲ್ಲಿಗೆ ಓಡೋಗ್ಲಿ? ಅರುಣನ ರೆಕ್ಕೆಗಳನ್ನ ಕಟ್ಕೊಂಡು ಆಕಾಶದಲ್ಲಿ ಹೋಗ್ತೀನಿ ಅಂದ್ರೆ ಅಲ್ಲೂ ಸಹ ಯಾರಿದ್ದಾರೆ?
ನೀನ್ ಇದ್ಯಾ ದೇವ್ರೆ, ಎಲ್ಲಾ ಕಡೆನೂ ನೀನ್ ಇದ್ಯಾ, ನಿನ್ನನ್ನ ಕಣ್ತಪ್ಸಿ ನಾನು ಎಲ್ಲಿಗೆ ಹೋಗ್ಲಿ. ಇಲ್ಲಿ ಎರಡು ವಿಧವಾದಂತಹ ಸಂದೇಶ ನಮ್ಗೆ ಸಿಗ್ತದೆ. ದೇವರು ಎಲ್ಲಾ ಕಡೆನೂ ನಮ್ ಜೊತೆಗೆ ಇರ್ತಾರೆ ಅಂತ ಹೇಳಿ ದೇವರು ನಮ್ಗೆ ಏನ್ ಮಾಡ್ತಾ ಇದ್ದಾರೆ, ಐ ಆಮ್ ದೇರ್ ವಿತ್ ಯು, ವೇರ್ ಎವರ್ ಯು ಗೋ ಐ ವಿಲ್ ಬಿ ದೇರ್ ಅಲ್ವಾ. ನಮ್ಗಿಂತ ಮುಂಚೆನೆ ಹೋಗಿ ನಮ್ಗೆ ಸರಿನಾ ತಪ್ಪ ಅಂತ ದಾರಿ ತೋರಿಸಿ ನಮ್ಮನ್ನ ನಡೆಸುವಂತ ದೇವರು ಯಾವಾಗ್ಲೂ ನಮ್ಮನ್ನ ಏನ್ ಮಾಡ್ತಾ ಇರ್ತಾರಂತೆ, ಸಂತೈಸಿ ಕಾಪಾಡ್ತಾ ಇರ್ತಾರಂತೆ. ನಾವ್ ಅದರಿಂದ ಭಯ ಪಡೋದೇ ಬೇಡ. ಯಾಕಂದ್ರೆ ಒಂಟಿಯಾಗಿದ್ರೆ ನಾವ್ ಏನ್ ಮಾಡ್ತೀವಿ, ಹೆದರ್ಕೊಳ್ತೀವಿ. ಇನ್ಯಾವುದೋ ಒಂದು ಕೆಟ್ಟ ಕನಸಿಗೋಸ್ಕರ ಅಥವಾ ಇನ್ಯಾವುದೋ ಒಂದು ಕೆಟ್ಟದೊಂದು ಏನೋ ನಡೀತಾ ಇದೆ, ಕೆಟ್ಟ ವಿಷಯ ಅಂತ ಹೇಳಿ ಹೆದರ್ಕೊಳ್ತೀವಿ. ಆದ್ರೆ ದೇವರು ಕೊಡ್ತಾ ಇರುವಂತಹ ಮೊದಲನೇ ಸಂಗತಿ ಏನಂದ್ರೆ, ಐ ಆಮ್ ದೇರ್ ವಿತ್ ಯು, ಐ ವಿಲ್ ಪ್ರೊಟೆಕ್ಟ್ ಯು, ಐ ವಿಲ್ ಗಾರ್ಡ್ ಯು. ನಾನ್ ನಿನ್ನ ಸಂತೈಸ್ತೀನಿ. ಯಾರಿಲ್ಲ ಅಂದ್ರೂ ಲೋಕದ ಕಟ್ಟ ಕಡೆಯವರೆಗೂ ಅಥವಾ ನಿನ್ನ ಎಲ್ಲಾ ಜೀವಮಾನದ ಕಾಲದ ಎಲ್ಲಾ ದಿನದಲ್ಲೂ ನಾನೇನ್ ಮಾಡ್ತೀನಿ, ನಿನ್ನ ಸಂಗಡ ಇದ್ದೇ ಇರ್ತೇನೆ ಕೊನೆಯವರೆಗೂ. ಆಲ್ ಡೇಸ್ ಐ ಬಿ ವಿತ್ ಯು ಅಂತ ಹೇಳಿ ದೇವರು ನಮಗೆ ವಾಗ್ದಾನ ಮಾಡ್ತಾರೆ. ಇನ್ನು ಎರಡನೇದಂದ್ರೆ, ನಾವೇನ್ ಮಾಡಿದ್ರು, ಒಳ್ಳೇದ್ ಮಾಡಿದ್ರು, ಕೆಟ್ಟದ್ ಮಾಡಿದ್ರು, ತಪ್ಪು ಮಾಡಿದ್ರು ಅಥವಾ ಸರಿ ಮಾಡಿದ್ರು, ಏನ್ ಮಾಡ್ತಾ ಇರ್ತಾರೆ, ದೇವರು ನಮ್ಮನ್ನ ನೋಡ್ತಾ ಇರ್ತಾರೆ. ನೋಡುವ ದೇವರು ನಾವು ಒಳ್ಳೇದ್ ಮಾಡಿದ್ರೆ ಓಕೆ, ನನ್ ಮಗಳು ನನ್ ಮಗ ಒಳ್ಳೇದ್ ಮಾಡ್ದ ಅಂತ ಹೇಳಿ he will be very proud of us. at the same time ನಾವೇನಾದ್ರೂ ತಪ್ಪು ಮಾಡಿದ್ರೆ ನಮ್ಗೆ ಹೆಜ್ಜೆಯಾಗಿ ಇಮಿಡಿಯೇಟ್ ಏನ್ ಮಾಡ್ತಾರೆ, ಪನಿಷ್ಮೆಂಟ್ ಕೊಡ್ತಾರೆ. ಆದ್ರಿಂದಾನೆ ಕೀರ್ತನೆಗಾರನೇ ಹೇಳೋದು, ನಾನು ಎಲ್ಲೋದ್ರೂ ನೀನ್ ಇದ್ಯಪ್ಪ, ನೀನ್ ಕಣ್ತಪ್ಸಿ ನಾನು ಎಲ್ಲೋಗ್ಲಪ್ಪ. ಆ ಭಯನ ನಾವ್ ಇಟ್ಕೊಂಡು ಧೈರ್ಯವನ್ನ ನಾವು ಹೊಂದ್ಕೋಬೇಕು. ಯಾವ ಧೈರ್ಯ? ನಮ್ ಜೊತೆ ಯಾರು ಇಲ್ಲ ಅಂದ್ರೆ ಯಾರಿದ್ದಾರೆ ನಮ್ ಜೊತೆ? ದೇವ್ರು ನಮ್ ಜೊತೆ ಇದ್ದಾರೆ. ನಾನೇ ನಿಮ್ ಜೊತೆಗಿದ್ದೇನೆ. ನಾನು ಇನ್ಯಾರನ್ನೋ ಕಳಿಸ್ತೀನಿ, ನಿಮ್ಮ ರಿಲೇಟಿವ್ಸ್ ನ ಕಳಿಸ್ತೀನಿ ಅಥವಾ ನಿಮ್ ಮಕ್ಕಳನ್ನ ನಿಮ್ ಜೊತೆ ಕಳಿಸ್ತೀನಿ, ಲಾಸ್ಟ್ ವರ್ಗು ನಿಮ್ ಜೊತೆ ಇರ್ತಾರೆ ಅಂತ ಹೇಳಿ ಅಭಯ ಕೊಟ್ರ ದೇವ್ರು. ಏನಂತ ಅಭಯ ವಚನ ಕೊಟ್ಟಿದ್ದಾರೆ? ನಾನೇ ನಿಮ್ ಜೊತೆಗಿರ್ತೇನೆ, ಎಲ್ಲಾ ದಿವಸ ನಿಮ್ ಜೊತೆ ಇರ್ತೇನೆ, ನಿಮ್ಮನ್ನ ಹೊತ್ತುತ್ತೇನೆ, ಸಾಕುತ್ತೇನೆ, ಸಲಹುತ್ತೇನೆ ಅಂತ ಹೇಳಿ ವಾಗ್ದಾನ ಮಾಡಿದ ದೇವರನ್ನ ನಾವು ಆತುಕೊಂಡು ನಮ್ಮನ್ನೇ ದೃಷ್ಟಿಸಿ ನೋಡ್ತಾ ಇರ್ತಾರ ದೇವ್ರು. ನಾವು ಮಾಡೋ ಎಲ್ಲಾ ಕೆಲಸವನ್ನು ನೋಡಿ ನಮ್ಗೆ ಏನ್ ಮಾಡ್ತಾರೆ, ನಾವು ಒಳ್ಳೆ ಕೆಲಸ ಮಾಡಿದ್ರೆ ರಿವಾರ್ಡ್ ಇರುತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ಅಥವಾ ದೇವ್ರಿಗೆ ಇಷ್ಟವಲ್ಲದೆ ಇರೋ ಕೆಲಸ ಮಾಡಿದ್ರೆ ಇಮಿಡಿಯೇಟ್ ಪನಿಷ್ಮೆಂಟ್ ಕೊಡ್ತಾರೆ. ನಾನು ನೀವು ಆರಾಧಿಸುವ ದೇವರು ನ್ಯಾಯಾಧೀಶರು, ಆತನ ನ್ಯಾಯ ತೀರಿಸುವ ದೇವರು. ನಮ್ಗೆ ಇಮಿಡಿಯೇಟ್ ಅಲ್ಲಿ ಏನ್ ಸಿಗ್ತದೆ, ಪನಿಷ್ಮೆಂಟ್ ಅಂತ ಸಿಗ್ತದೆ. ನಮ್ಗೆ ಪನಿಷ್ಮೆಂಟ್ ಅಂತ ಸಿಗ್ಬಾರ್ದು, ನಮ್ಗೆ ಪನಿಷ್ಮೆಂಟ್ ಇರಬಾರ್ದು ಅಂದ್ರೆ ನಾವೇನ್ ಮಾಡ್ಬೇಕು, ನಮ್ಮನ್ನು ಸದಾಕಾಲ ಕಾಯುವ ದೇವರು, ನಮ್ಮನ್ನು ನೋಡುವ ದೇವರನ್ನ ನಾವು ಆರಾಧಿಸಿಕೊಂಡು ಆತನ ಪರಿಶುದ್ಧ ಮಕ್ಕಳಾಗಿ ನಾವು ಬಾಳ್ಬೇಕು. ನೇಮ್ ಸೇಮಿದ್ದೆ ಹೋಗೋದಲ್ಲ. ಅಥವಾ ಒಂದು ಐಫೋನ್ ಯಾವ್ದೋ ಹೊಸದ್ ಬಂದ್ರೆ 8G ಮಾಡಲ್ಲ, 5G ಮಾಡಲ್ಲ, 6G ಮಾಡಲ್ಲ, ಹೊಸದೇ ಬೇಕು. ಇನ್ನೊಬ್ರು ಏನೋ ತಗೊಂಡಿದ್ದಾರೆ ಅಂದ್ರೆ ಅವ್ರನ್ನ ಕಂಪೇರ್ ಮಾಡ್ಕೊಳ್ತೀವಿ, ಅವ್ರ ಹಾಗೆ ನಾವು ಇರ್ಬೇಕು ಅಂತ ಹೇಳಿ ಪ್ರಯಾಸ ಪಡ್ತೀವಿ. ಅದೆಲ್ಲ ಅಲ್ಲ. ನಾವ್ ಯಾರ ಹಾಗೆ ಇರ್ಬೇಕು, ಕೆಟ್ಟದನ್ನ ಬಿಟ್ಟು ಒಳ್ಳೆಯದನ್ನು ಹೊತ್ತುಕೊಂಡು ಒಳ್ಳೆಯ ಮಕ್ಕಳಾಗಿ ನಾವು ಬಾಳ್ಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ. ನಾವು ಪಾಪ ಮಾಡುವಂತದ್ದು, ನಾವು ಮಾಡುವಂತ ಎಲ್ಲಾ ಪ್ರತಿಯೊಂದು ಕೆಲಸ ಯಾರಿಗ್ ಗೊತ್ತಿದೆ, ದೇವರಿಗೆ ಗೊತ್ತಿದೆ. ನಾವೇನೇ ಪಾಪವನ್ನು ಮುಚ್ಚಿಟ್ಕೊಂಡ್ರು ಅಥವಾ ನಾವು ಅದನ್ನ ದೇವ್ರಿಗೆ ಗೊತ್ತಾಗಲ್ಲ, ನಾನ್ ಮಾಡಿದ್ದು ನನಗ್ ಮಾತ್ರ ಗೊತ್ತಿರೋದು ಅಂತ ಹೇಳಿ ಹೈಡ್ ಮಾಡಿ ಇಟ್ಕೊಂಡ್ರು ಆ ಸಿನ್ನ ಏನ್ ಮಾಡ್ಲಿಕ್ಕಾಗಲ್ಲ, ಮರೆಮಾಚ್ಕೊಳ್ಳಿಕ್ಕೆ ಆಗಲ್ಲ, ಮುಚ್ಚಿಡ್ಲಿಕ್ಕೆ ಆಗಲ್ಲ. ಆದ್ರಿಂದಾನೆ ಗೆಹೆಜಿ ಮಾಡಿದ ತಪ್ಪು ಎಲಿಷನ ಕಣ್ಣುಂದೆ ಹಾಗೆ ಬಂತಂತೆ. ಇನ್ನ ದೇವರು ನಮ್ಮನ್ನು ಎಷ್ಟು ಅಬ್ಸರ್ವ್ ಮಾಡುವಾಗ, ಯಾವಾಗಲೂ ಆತನ ಕಣ್ಣುಗಳು ನಮ್ಮನ್ನು ನೋಡುವಾಗ, ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ, ಪ್ರತಿಯೊಂದು ಕೆಲಸದಲ್ಲೂ, ಪ್ರತಿಯೊಂದು ಆಲೋಚನೆಯಲ್ಲೂ ದೇವ್ರು ಏನ್ ಮಾಡ್ತಾ ಇರ್ತಾರೆ, ನಾವ್ ಅನ್ಕೊಂಡಿದ ತಕ್ಷಣ ಅಲ್ಲೇನಾಗೋಗತ್ತೆ, ನಮ್ ಪಾಪ ಅವ್ರಿಗೆ ಗೊತ್ತಾಗಿ ನಮ್ಗೆ ಪನಿಷ್ಮೆಂಟ್ ನ ಕೊಡ್ತಾರೆ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಇವತ್ತಿನಲ್ಲಿ ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 3ನೇ ವಚನ ಮತ್ತು 4ನೇ ವಚನದಲ್ಲಿ ನಾವು ಯಾರ ಬಗ್ಗೆ ಓದ್ತೇವೆ, ಅನನ್ಯ ಮತ್ತು ಅವ್ರೇನ್ ಮಾಡಿದ್ರು, ಅವ್ರದೇ ಆಸ್ತಿ ಅಲ್ವಾ, ಅವ್ರದೇ ಪ್ರಾಪರ್ಟಿ ಎಲ್ಲಾನು ದೇವರಿಗೆ ಹೇಳಿದ್ರ ಅಥವಾ ಅಪೊಸ್ತಲರು ಹೇಳಿದ್ರ ಅದನ್ನ ಮಾರ್ಬಿಟ್ಟು ನನಗೆ ತಂದ್ಕೊಡಿ ಅಂತ. ನಾನೇ ತಂದ್ಕೊಟ್ಬಿಟ್ಟಿನಪ್ಪ. ಯಾತಕ್ಕೋಸ್ಕರ ಹೇಳಿದ್ರು ಆ ವಿಷಯ, ನಾನ್ ಕೊಡ್ತೀನಿ ಈ ಆಸ್ತಿನೆಲ್ಲ ದೇವರಿಗೋಸ್ಕರ ಅಂತ ಹೇಳಿ ಸುಮ್ನೆ ಅವರೇ ಮಾರ್ಬಿಟ್ಟು ಅಲ್ಲಿ ಬಂದು ಇನ್ನು ಕನ್ಫೆಸ್ ಮಾಡಿಲ್ಲ, ಆ ದುಡ್ಡು ಕೊಟ್ಟಿಲ್ಲ. ಆಗ್ಲೇನೆ ಪೇತ್ರನ್ಗಲ್ಲೇ ಗೊತ್ತಾಗ್ಬಿಟ್ಟು, ನೀವು ಇಷ್ಟೇ ಹಣಕ್ಕೆ ಅದನ್ನ ಮಾರಿದ್ದು ಅಂತ ಕೇಳಿ. ಹೌದೌದು, ಇಷ್ಟೇ ಹಣಕ್ಕೆ ಅಣ್ಣನ್ ಹೇಳಿದ್ವಾ ನಾವು, ನೀನ್ ಆಸ್ತಿ ಮಾರು ಅಂತ ಹೇಳಿದ್ವಾ? ಯಾಕೆ ದೇವರಿಗೆ ಮೋಸ ಮಾಡಿ?
ಅಲ್ಲ, ನೇಮು ಫೇಮ್ಗೋಸ್ಕರ ಅಥವಾ ನಾನು ದೇವ್ರಿಗೆ ಇಷ್ಟೊಂದು ಕೊಡ್ತಾ ಇದ್ದೀನಿ ಅಂತ ಹೇಳಿ ಚಳಿಕೆಗೋಸ್ಕರ ಮಾಡೋದಾದ್ರೆ ಅಲ್ಲಿ ಏನಾಗುತ್ತೆ, ಅಲ್ಲಿ ಇಮಿಡಿಯೇಟ್ ದೇವರಿಗೆ ಗೊತ್ತಾಯ್ತು ಅವರಿಬ್ರಲ್ಲೇ ಆಲಯದಲ್ಲೇ ಏನಾಗೋದು, ಫಸ್ಟ್ ಗಂಡ ತಿಳ್ಕೊಂಡ, ಗಂಡ ಸತ್ತಿನ್ನೋ ಅವನನ್ನ ಹೂಣಿಡುವಾಗ್ಲೇ ಹೆಂಡತಿ ಬಂದು ಎಲ್ಲಿ ನನ್ ಗಂಡ ಅಂತ ಕೇಳುವಾಗ ಆಕೆ ಸಹ ಏನ್ ಮಾಡ್ಲಿಲ್ಲ, ಸುಳ್ಳು ಹೇಳಿ ಅಲ್ವಾ. ನಾವು ದೇವರಿಗೆ ಸುಳ್ಳು ಹೇಳೋಷ್ಟು ಏನಾಗಿರ್ತೀವಿ, ಜಾಣರಾಗಿರ್ತೀವಿ. ನಮ್ ಕಣ್ಣುಗಳು ಯಾವಾಗ್ಲೂ ನಮ್ಮನ್ನ ನೋಡ್ತಾ ಇರ್ತದೆ ಅನ್ನೋದನ್ನೇ ಮರ್ತೋಗ್ಬಿಟ್ಟಿರ್ತೀವಿ. ಅಯ್ಯೋ ಇರ್ಲಿ ಬಿಡಪ್ಪ ದೇವ್ರೆ, ನಾವೇನೋ ಅನ್ಕೊಂಡಿರ್ತೀವಿ ನಾನು 6 o'clock ವರೆಗೂ ಫಾಸ್ಟಿಂಗ್ ಇರ್ತೀನಪ್ಪ ಅಂತ. ಆಮೇಲೆ ಏನಾದ್ರೂ ಟೆಂಪ್ಟೇಷನ್ ಆದ್ರೆ ಇಟ್ಸ್ ಓಕೆ ದೇವ್ರೆ ಕ್ಷಮಿಸ್ಬಿಡಪ್ಪ ಅಂತ ಹೇಳಿ ತಿಂದ್ಬಿಡ್ತೀವಿ ಅಲ್ಲ. ಎಷ್ಟೋ ಸಮಯ ಆತರ ಮಾಡ್ತೀವಿ. ದೇವರಿಗೆ ನಾವೇನ್ ಮಾಡಿರ್ತೀವಿ, ವಿಧೇಯರಾಗಿರಲ್ಲ. ದೇವ್ರು ಹೇಳಿದ್ರ ನೀನ್ ಫಾಸ್ಟಿಂಗ್ ಮಾಡಿ 6 o'clock ವರೆಗೂ ಅಂತ, ನಾನೇ ಹೇಳ್ಕೊಡೋದು, ನಾನೇ ಮಾಡ್ತೀನಿ, ನಾನೇ ಇರ್ತೀನಿ ಅಂತ. ಆಮೇಲೆ ಟೆಂಪ್ಟೇಷನ್ ತಡೆಯಕ್ಕಾಗದೆ ತಿಂದಿರೋದು. ಆಮೇಲೆ ಕೊನೆಗೆ ಯಾರು ಬ್ಲೇಮ್ ಮಾಡೋದು, ದೇವ್ರೆ ನೀನ್ ಇದ್ಯಾ, ನೋಡ್ತಾ ಇದ್ಯಾ ನನ್ನ, ಯಾಕೆ ನೀನ್ ಕಷ್ಟ ಕೊಟ್ಟೆ. ನಾವ್ ಯಾವಾಗ್ಲೂ ವಿಧೇಯರಾಗಿ ಏಕ ಮನಸ್ಸರ ಉಳ್ಳವರಾಗಿ ದೇವರನ್ನ ಹಾಕೊಂಡು ಮಾಡೋದಾದ್ರೆ ದೇವರು ನಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಈಗ ನಾವು ಗೆಹಜಿಯನ ಕಥೆ ನೋಡುವಾಗ ಗೆಹಜಿಯನು ದೇವರಿಂದ ದೂರವಾಗಿ ದೇವರ ಕೋಪಕ್ಕೆ ಗುರಿಯಾದಂತ ಹೇಳಿ ನಾವು 25 ಮತ್ತು 27ನೇ ವಚನಗಳಲ್ಲಿ ನೋಡ್ತೇವೆ. ಇನ್ಸ್ಟೆಂಟ್ ಆಗಿ ದೇವ್ರು ಏನ್ ಮಾಡಿದ್ರು, ಇಮಿಡಿಯೇಟ್ ಆಗಿ ಅವ್ನಿಗೆ ಪನಿಷ್ಮೆಂಟ್ ಕೊಟ್ಟರು. ಪನಿಷ್ಮೆಂಟ್ ಇಂದ ಅವ್ನಿಗೆ ಏನಾಯ್ತಲ್ಲಿ ಕುಷ್ಠರೋಗ ಶುರು ಆಯ್ತು. ಹೀಗೆ ದೇವರನ್ನ ನಾವು ಆತ್ಕೊಂಡು ಬಾಳೋದಾದ್ರೆ, ನಾಮಾನನಾಗಿ ನಮ್ಮ ಹೃದಯ ದೇವರ ಕಡೆಗೆ ಎತ್ತಲ್ಪಡೋದಾದ್ರೆ ಅಲ್ಲಿ ಏನಿತ್ತು, ನಾಮಾನನಿಗೆ ಆಶೀರ್ವಾದ ಇತ್ತು. ಗುಣಮುಖ ಹೊಂದಿದ, ದೇವರನ್ನ ಆತ್ಕೊಂಡ, ನಿಜ ದೇವರನ್ನ ಅವನು ಕಂಡುಕೊಂಡ. ಅವನು ಅನ್ಯ ದೇಶದವನಾದ್ರು, ಅನ್ಯ ಮತಸ್ಥನಾದ್ರು, ನಾನು ದೇವರನ್ನ ಆರಾಧಿಸ್ತೇನೆ, ದೇವರೊಟ್ಟಿಗೆ ನಾನು ಇರ್ತೇನೆ, ದೇವರ ಮಗಳಾಗಿ ನಾನು ಬಾಳ್ತೇನೆ ಅಂತ ಹೇಳಿ ಅವನು ಏನ್ ಮಾಡ್ದ, ನಾಮಾನನು ತನ್ನನ್ನು ತಾನು ಒಪ್ಪಿಸಿಕೊಟ್ಟ. ಗೆಹಜಿಯನಿಗೆ ಸಿಕ್ಕಂತದೇನು, ಅವನು ಲೋಭನೇ ಅವನಿಗೆ ಕೆಟ್ಟದೆ, ನಾನು ದುರಾಸೆನೆ ಅವನನ್ನ ಮುಳುಗಿಸ್ತು, ಸುಳ್ಳು ಹೇಳಿದ್ದನ್ನೇ ಅವನನ್ನ ಮುಳುಗಿಸ್ತು. ಮತ್ತೆ ಅವನು ಸ್ವಾರ್ಥಿಯಾಗಿ ದೇವರನ್ನ ಬಿಟ್ಟು, ದೇವರ ಬಗ್ಗೆ ಎಲ್ಲಾ ತಿಳಿದಿದ್ರು ದೇವರನ್ನ ಬಿಟ್ಟು ಪಾಪ ಮಾಡಿದ ಕ್ಷಣ ಅಲ್ಲಿ ಅವನಿಗೆ ತೀರ್ಪು ಆಯ್ತು ಅಲ್ವಾ, ಜಡ್ಜ್ಮೆಂಟ್ ಸಿಕ್ತು. ದೇವರ ಕೋಪಕ್ಕೆ ಆತನು ಒಳಗಾದ. ನಾವು ಇಲ್ಲಿ ಯೋಚನೆ ಮಾಡೋಣ, ದೇವರ ಕೋಪಕ್ಕೆ ಒಳಗಾಗ್ಬೇಕಾ ಅಥವಾ ನಾಮಾನನಾಗಿ ಆಶೀರ್ವಾದ ಹೊಂದ್ಕೊಂಡು ಗುಣಮುಖರುಳ್ಳವರಾಗಿ ನಾವು ಬಾಳ್ಬೇಕಾ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ಯಾಕೆಂದ್ರೆ ನಾವು ಓದುವಂತಹ ಮಾರ್ಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 36ನೇ ವಚನದಲ್ಲಿ, ನೀನು ಜಗತ್ತನ್ನೇ ಗೆದ್ದರು ಆತ್ಮವನ್ನು ಕಳೆದುಕೊಂಡರೆ, ಏನಂತೆ ಆತ್ಮ ಕಳೆದುಕೊಂಡ್ರೆ ಆತ್ಮ ಎಲ್ಲಿಗೆ ಹೋಗ್ಬೇಕು, ಇಂಪಾರ್ಟೆಂಟ್ ಆಗಿ ಆಸ್ತಿ ಎಲ್ಲ ನಮ್ಮಿಂದ ಬರ್ತದ, ಏನು ಬರಲ್ಲ. ನಮ್ಮ ಆತ್ಮ ಮಾತ್ರ ದೇವರೊಟ್ಟಿಗೆ ಹೋಗೋದು. ನಾವು ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ಆತನ ಪರಿಶುದ್ಧ ಮಕ್ಕಳಾಗಿ ಆತನೊಟ್ಟಿಗೆ ಎತ್ತಲ್ಪಟ್ಟು ಕುತ್ಕೋಬೇಕು, ಆತನ ಸಿಂಹಾಸನದೊಟ್ಟಿಗೆ ನಾವು ಸಹ ಕುತ್ಕೋಬೇಕು ಅಂದ್ರೆ ನಾವು ಜಗತ್ತನ್ನ ಗೆಲ್ಲುವಂತಹ ಸಾಹಸ ಮಾಡೋದು ಬೇಡ. ನಮ್ಮ ಆತ್ಮ ನಷ್ಟವಾಗದೆ ಎಲ್ಲೋಗ್ಬೇಕು, ಲೋಕಕ್ಕೆ ಹೋಗ್ಬೇಕು ಅಂತ ಹೇಳಿ ನಾವು ಯೋಚನೆ ಮಾಡೋಣ. ಹೀಗೆ ಒಬ್ಬ ಶ್ರೀಮಂತ ಇಡೀ ತನ್ನ ಕಡಜನ ತುಂಬಿಸಿದಂತೆ ಅಷ್ಟು ದವಸ ಧಾನ್ಯಗಳೆಲ್ಲ ತುಂಬಿಸಿದಂತೆ ರಾತ್ರಿ ದೇವರು ಕನಸಲ್ಲಿ ಹೋಗಿ ಮಾತಾಡಿದಂತೆ, ಇಷ್ಟೊಂದೆಲ್ಲ ಆಸ್ತಿ ಮಾಡಿಟ್ಟಿದ್ಯಲ್ಲ, ಇಷ್ಟೊಂದೆಲ್ಲ ಕಣ್ಜ ತುಂಬಿಸ್ಕೊಂಡಿದ್ಯಲ್ಲ, ಈ ರಾತ್ರಿ ನೀನು ಸಾಯೋದಾದ್ರೆ ಇದು ಯಾರ ಮಾತು ಅಲ್ವಾ. ನಾವು ಕ್ವಶನ್ ಮಾಡ್ಕೊಳ್ಳೋಣ, ನಮ್ಮನ್ನ ನಾವು ಯಾವಾಗಲೂ ಸಿದ್ಧಪಡಿಸ್ಕೊಳ್ಳೋಣ. ದೇವರ ಆಗಮನಕ್ಕೆ ನಮ್ಮನ್ನು ಚೆನ್ನಾಗಿ ಸಿದ್ಧಪಡಿಸ್ಕೊಂಡು ಆತನ ಪರಿಶುದ್ಧ ಮಕ್ಕಳಾಗಿ ಬಾಳೋಣ. ಗೆಹಜಿಯ ಗುಣ ನಮ್ಗೆ ಬೇಡ. ಅದು ಏನದು ಶಾಪದ ಹಣ ಅಥವಾ ನಮ್ಮ ದೇವರಿಗೆ ಇಷ್ಟವಿಲ್ಲದಂತಹ ಹಣವನ್ನು ನಾವು ಆಸೆ ಪಡೋದು ಬೇಡ. ದೇವರನ್ನು ಹೊಂದಿಕೊಳ್ಳೋಣ. ಎಲ್ಲವನ್ನು ಸಂಪಾದನೆ ಮಾಡುವಂತಹ ಛಲದಲ್ಲಿ ನಮ್ಮ ಆತ್ಮ ನಷ್ಟವಾದ್ರೆ ಆ ಆತ್ಮಕ್ಕೆ ಏನು ಫಲ ಸಿಗಲ್ಲ. ನಾನು ನೀವು ಕರ್ತನನ್ನು ಆರಾಧಿಸುವಾಗ ದೇವರಿಗೆ ಏನಿಷ್ಟ, ನಾವು ಆತನ ಪರಿಶುದ್ಧ ಮಕ್ಕಳಾಗಿ ಪರಿಶುದ್ಧ ಪಟ್ಟಣಕ್ಕೆ ಸೇರ್ಬೇಕು ಅಂತ ಆತನಿಗೆ ಇಷ್ಟ. ಆದ್ರಿಂದಾನೇ ಆತನು ನಾನು ನಿಮ್ಮ ಸ್ನೇಹಿತನ ಅಂತ ಹೇಳುವಾಗ ಆತನ ನಿಜ ಸ್ನೇಹಿತರಾಗಿ ಆತನನ್ನು ಅನುಸರಿಸುತ್ತಾ ಆತನ ವಾಕ್ಯವನ್ನು ಧರಿಸಿಕೊಂಡು ನಮ್ಮನ್ನು ನಾವು ಪರಿಶುದ್ಧಪಡಿಸಿಕೊಳ್ಳೋಣ, ಪರಿಶುದ್ಧ ಮಕ್ಕಳಾಗಿ ಬಾಳೋಣ. ಹಾಗಾಗಿ ಆಗುವಂತೆ ಕರ್ತನು ತಾನೇ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ಮಹೋನ್ನತನು ಮಹಾಪರಿಶುದ್ಧನು ಜೀವುಳ್ಳ ದೇವರೇ, ನಿನ್ನ ವಾಕ್ಯಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ. ಈ ವಾಕ್ಯ ಮಾತನಾಡ್ಬೇಕಪ್ಪ, ಈ ವಾಕ್ಯದ ಮೂಲಕ ನೀನು ಮಹಿಮೆ ಆಗಬೇಕು. ನೀನೊಬ್ಬನಿಗೆ ಸ್ತುತಿಗೆ ನಮಾನ ಮಹಿಮೆ ಸಲ್ಲಲಿ. ನೀನೇ ಎಚ್ಚರಾಯ ಆಗಿರ್ಕೊಂಡು ನಮ್ಮೊಬ್ಬೊಬ್ಬರನ್ನು ಕೈಗೊಳಿಸಿ ಕಾಪಾಡು. ಈ ವಾಕ್ಯದ ಮೂಲಕ ನೀನು ಜಯವನ್ನು ಹೊಂದು ಸ್ವಾಮಿ. ನಮಗೋಸ್ಕರ ಅಪ್ಪ ನೀನು 2000 ವರ್ಷಗಳ ಹಿಂದೆ ಶಿಲುಬೆಯ ಮೇಲೆ ಪ್ರಯಾಸ ಪಟ್ಟು ಅಪ್ಪ ನಮಗೆ ಜಯವನ್ನು ತಂದು ಕೊಟ್ಟಿಯಲ್ಲಪ್ಪ, ನಮಗೆ ವಿಮೋಚನೆಯನ್ನು ತಂದು ಕೊಟ್ಟಿಯಲ್ಲಪ್ಪ. ನಿನ್ನ ಪರಿಶುದ್ಧ ಮಕ್ಕಳಾಗಿ ನಾಮಾನನ ಹಾಗೆ ನಮ್ಮ ಹೃದಯಗಳನ್ನು ಶುದ್ಧಿಪಡಿಸಿ
ಧರಿಸಿಕೊಂಡು ನಿನ್ನನ್ನೇ ಆದುಕೊಂಡು ಬಾಳುವಂತೆ ಕೃಪೆ ಕೊಡು ಸ್ವಾಮಿ. ಹೌದು ಕರ್ತನೆ, ಎಲ್ಲವನ್ನು ನೋಡುವ ದೇವರು ನೀನಾಗಿದೆಯಪ್ಪ. ನಿನ್ನ ಗಾಢ ಹಸ್ತಗಳಿಗೆ ನಮ್ಮನ್ನು ಒಪ್ಪಿಸ್ಕೊಳ್ತಾವಪ್ಪ. ನಮ್ಮ ಕಷ್ಟ ಏನೇ ಇರಲಿ, ನಮ್ಮ ಚಿಂತೆ ಏನೇ ಇರಲಿ, ನಮ್ಮ ದುಃಖ ಏನೇ ಇರಲಿ, ನಮ್ಮ ನೋವು ಏನೇ ಇರಲಿ ಸ್ವಾಮಿ, ಅದೆಲ್ಲವನ್ನು ಪರಿಹರಿಸುವ ದೇವರು ನೀನಾಗಿದೆಯಪ್ಪ. ನಾವು ಲೋಭಿಗಳಾಗದೆ, ಹಣದಾಶೆಯುಳ್ಳವರಾಗದೆ, ನಿನ್ನ ಪರಿಶುದ್ಧ ಮಕ್ಕಳಾಗಿ, ನಿನ್ನ ಕೃಪೆಯ ಮಕ್ಕಳಾಗಿ ನಾವು ಬಾಳುವಂತೆ ನಮ್ಮ ಒಬ್ಬೊಬ್ಬರನ್ನು ಪ್ರೇರೇಪಿಸಿ ಕಾಯ್ದು ಕಾಪಾಡುವಂತ ನಮ್ಮಲ್ಲಿರುವಂತೆಲ್ಲ ಶುದ್ಧತ್ವ ನಿನ್ನ ನಾಮದಲ್ಲಿ ತೆಗೆದಾಕಿ ಸ್ವಾಮಿ. ಅಪ್ಪ, ಹೆಚ್ಚಿನ ಗುಣಗಳು ನಮ್ಮಲ್ಲಿ ಇದೆಯಲ್ಲಪ್ಪ, ಅದನ್ನೆಲ್ಲ ಸುಟ್ಟು ಭಸ್ಮ ಮಾಡು ಸ್ವಾಮಿ. ನಿನ್ನ ಪರಿಶುದ್ಧಾತ್ಮವನ್ನು ಕೊಡಪ್ಪ. ಪರಿಶುದ್ಧ ವಸ್ತ್ರವನ್ನು ನಾವು ಧರಿಸಿಕೊಂಡು, ಪರಿಶುದ್ಧಾತ್ಮವೆಂಬ ವಸ್ತ್ರವನ್ನು ಧರಿಸಿಕೊಂಡು ಪರಿಶುದ್ಧ ಮಾರ್ಗದಲ್ಲಿ ನಡೆಯುವಂತೆ ನೀನೇ ಆಧಾರ, ಬಲ, ಸಹಾಯವಾಗಿ ಕೊಡ್ತಾ ಇದ್ರೆ ಸಪ್ಪ. ಈ ವಾಕ್ಯದ ಮೂಲಕ ನೀನ್ ಮಹಿಮೆಯನ್ನು ಪ್ರಭ, ನೀನೊಬ್ಬನಿಗೆ ಸ್ತುತಿಗಳ ಮಾನ ಮಹಿಮೆ ಸಲ್ಲಲಿಕ್ಕೆ. ಆಮೇಲೆ ವಾಕ್ಯವನ್ನು ಕೇಳಿದ ನಾವು ಎದ್ದು ನಿಂತು ಕರ್ತನಿಗೆ ಕೃತಜ್ಞತಾ ಸಲ್ಲಿಸುವ ಹಾಗೆ ಪುಟ ಸಂಖ್ಯೆ 28 ಅನುಸರಿಸೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇವೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇವೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯೆಯ ಮರಿಯಳ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪಿಲಾತನ ಅಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಉಣ್ಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಪರಲೋಕಕ್ಕೆ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಪಕ್ಷದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನೆಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮವನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ವಿನತಿಯು, ಪಾಪದ ಪರಿಹಾರವು, ದೇವರ ಪುನರುತ್ಥಾನವು, ನಿತ್ಯ ಜೀವವು ಎಂಬುದನ್ನು ನಂಬುತ್ತೇನೆ. ಆಮೇಲೆ ಸಭೆಯವರು ದಯಮಾಡಿ ಕುಳಿತುಕೊಳ್ಳಿ. ನಮ್ಮ ಕಾಣಿಕೆಗಳನ್ನು ಕೂಡಿಸುವ ಹಾಗೆ 68ನೇ ಸಂಕೀರ್ತನೆಯನ್ನು ಹಾಡೋಣ. ಇಮ್ಮಾನುವೇಲನ ರುದಿರ ಶುದ್ಧ ರುದಿರ. ಇಮ್ಮಾನುವೇಲನ ರುದಿರ ಶುದ್ಧ ರುದಿರ.
ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆಯ ನಂತರ ನಮ್ಮ ಪ್ರಿಯ ಸಹೋದರಿ ಸಭಾ ಪ್ರಕಟಣೆಯನ್ನು ಓದಿ ಕೇಳಿದ್ದಾರೆ. ಅವರ ಪ್ರಾರ್ಥನೆಯ ನಂತರ ಸಭಾ ಪ್ರಕಟಣೆಯನ್ನ ಓದಿ ಕೇಳಿಸ್ಕೊಳ್ಳೋಣ. ಮೊದಲು ಪ್ರಾರ್ಥನೆ ಮಾಡೋಣ. ಮಹೋನ್ನತನು ಮಹಾಪರಿಷದನು ಜೀವುಳ್ಳ ದೇವರೇ, ಈ ಎಲ್ಲಾ ಕಾಣಿಕೆಗಳೊಟ್ಟಿಗೆ ನಮ್ಮನ್ನು ನಾವೇ ಸಜೀವ ಯಜ್ಞವಾಗಿ ನಿನಗೆ ಸಮರ್ಪಿಸ್ತಾ ಇದ್ದೇವಪ್ಪ. ಈ ಕಾಣಿಕೆಯನ್ನು ಆಶೀರ್ವಾದ ಮಾಡು, ನಮ್ಮನ್ನು ಆಶೀರ್ವಾದ ಮಾಡು. ದುಡಿಯುವ ಕೈಗಳನ್ನು ನೀನು ಬಲಪಡಿಸು ಸ್ವಾಮಿ. ಸಂಘವನ್ನು ಉಂಟು ಮಾಡಿದಾತನು ನೀನು ಸ್ವಾಮಿ. ತಂದೆಯೇ, ನನ್ನ ಒಡೆಯನೇ, ನನ್ನ ರಕ್ಷಕನೇ, ಈ ಆಲಯದಲ್ಲಿ ಇರುವಂತಹ ಒಬ್ಬೊಬ್ಬರನ್ನು ಹೇಳುವಾಗ ಆಶೀರ್ವಾದ ಮಾಡು ಸ್ವಾಮಿ. ಯಾರಿಗೆ ಯಾವ ರೀತಿಯಾದಂತಹ ಚಿಂತೆ ಇದೆ, ದುಃಖ ಇದೆ, ನೋವಿದೆ, ಕಣ್ಣೀರಿದೆ, ಗೋಳಾಟ ಇದೆ, ನನಗೆ ಗೊತ್ತಿಲ್ಲ ಕರ್ತನೆ. ಆದರೆ ಹೃದಯಗಳನ್ನು ಬಂದಂತ ದೇವರು ನೀನಪ್ಪ. ಎಲ್ಲರ ಹೃದಯಗಳನ್ನು ನೋಡುವ ದೇವರು ನೀನಾಗಿದ್ಯಪ್ಪ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರ ಕಣ್ಣುಗಳನ್ನು ಅಪ್ಪ, ಕಣ್ಣೀರನ್ನು ನೀನು ಒರೆಸು ಸ್ವಾಮಿ. ಒಬ್ಬೊಬ್ಬರ ದುಃಖಗಳನ್ನು ನೋಡಿರುವ ದೇವರು ನೀನಾಗಿದ್ಯಲ್ಲಪ್ಪ. ಹೌದಪ್ಪ, ನಿನ್ನ ವಾಕ್ಯ ಹೇಳ್ತದಲ್ಲಪ್ಪ, ನಮ್ಮೊಟ್ಟಿಗೆ ಯಾವಾಗಲೂ ನೀನು ಇರಿಸ್ತೀಯ ಅಂತ. ನಮ್ಮನ್ನು ಸಂತೈಸುವ ದೇವರು, ನಮ್ಮನ್ನು ಆಧರಿಸುವ ದೇವರು ನೀನಾಗಿದ್ಯಲ್ಲಪ್ಪ. ಒಬ್ಬೊಬ್ಬರ ನೋವನ್ನು ನಾಮದಲ್ಲಿ ತೆಗೆದುಹಾಕಪ್ಪ. ಎಲ್ಲ ಬೇಡಿಕೆಗಳು ಈಡೇರಲ್ಪಡ್ಬೇಕಪ್ಪ. ಒಬ್ಬೊಬ್ಬರ ಪ್ರಾರ್ಥನೆ ವಿಜ್ಞಾಪನೆಯನ್ನು ನಿನ್ನ ಪಾದದ ಸನ್ನಿಧಾನದಲ್ಲಿ ನಾನು ತರ್ತಾ ಇದ್ದೇನಪ್ಪ. ಒಬ್ಬೊಬ್ಬರಿಗೂ ಉತ್ತರವನ್ನು ಕೊಡಪ್ಪ, ಸದುತ್ತರವನ್ನು ಕೊಡು, ಆಶೀರ್ವದಿಸು, ಕೈದು ನಡೆಸು, ಕಾಪಾಡು ಸ್ವಾಮಿ. ಪರಲೋಕದಲ್ಲಾಗ್ಲಿ ಭೂಲೋಕದಲ್ಲಾಗ್ಲಿ ನಿನ್ನ ಹೊರತು ನಮ್ಗೆ ಯಾರಿದ್ದಾರಪ್ಪ? ನಮ್ಮ ಒಡೆಯನು, ನಮ್ಮ ರಕ್ಷಕನು ನೀನಲ್ಲ ಕರ್ತನೆ. ನಮ್ಮೊಬ್ಬೊಬ್ಬರನ್ನು ಆಧರಿಸಿ, ಪರಾಮರಿಸಿ, ರಕ್ಷಿಸಿ, ಕಾಪಾಡಪ್ಪ. ದುಃಖವೆಂಬುದು ಮುಂಜಾನೆ ಗುಡಾರದ ಸಮೀಪಕ್ಕೆ ಬಂದರೂ ಸಂಜೆಯಲ್ಲಿ ಅದು ಉಳಿಯುವುದಿಲ್ಲ, ಓಡಿ ಹೋಗ್ತದಂತ ಹೇಳಿರುವ ದೇವರೇ, ಎಲ್ಲಾ ದುಃಖಗಳನ್ನು ನಾಮದಲ್ಲಿ ಮುರಿದಾಕಲ್ಪಳ್ಳಿ ಕರ್ತನೆ. ಒಬ್ಬೊಬ್ಬರನ್ನು ನೀನು ಕುಟುಂಬವಾಗಿ ಆಶೀರ್ವಾದದಿಂದ ಆಶೀರ್ವಾದದ ಕಡೆಗೆ ನೀನು ನಡೆಸು ಸ್ವಾಮಿ. ಈ ಆಲಯ ಅಪ್ಪ ಸ್ವಾಮಿ ಉನ್ನತ ಆಲಯವಾಗಿ ಕಟ್ಟಲ್ಪಡ್ಬೇಕಪ್ಪ. ಈ ಆಲಯವನ್ನು ನೀನಿಗೆ ಹೇಳುವಾಗ ಆಶೀರ್ವಾದ ಮಾಡು ಸ್ವಾಮಿ. ನಿನಗೆಲ್ಲವೂ ಸಾಧ್ಯ ಕರ್ತನೆ. ಹೌದಪ್ಪ, ಮನುಷ್ಯ ಮಾತ್ರದವರಿಗೆ ಅಸಾಧ್ಯ ಕರ್ತನೆ. ಅಪ್ಪ, ನೀನು ಭವಿಷ್ಯವನ್ನು, ಭೂತ ಕಾಲವನ್ನು, ಎಲ್ಲ ಕಾಲವನ್ನು ಬಲ್ಲಂತ ದೇವರು ನೀನಾಗಿದ್ಯಲ್ಲಪ್ಪ. ನಾವು ಯೋಚನೆ ಮಾಡುವುದಕ್ಕಿಂತ ಮುಂಚಿತವಾಗಿ ಎಲ್ಲವನ್ನು ಒದಗಿಸುವ ದೇವರು ನೀನಾಗಿದ್ಯಲ್ಲ ಕರ್ತನೆ. ನಿನ್ನ ಪಾದದ ಅಂಗಳದಲ್ಲಿ ಬಂದಿದ್ದೇವಪ್ಪ. ನಮ್ಮನ್ನು ಆಶೀರ್ವಾದ ಮಾಡು. ನಿನ್ನ ಪ್ರೀತಿ ಕೃಪೆಯನ್ನು ತುಂಬಿಸು, ರಕ್ಷಿಸು, ಕಾಪಾಡು. ಈ ಆಲಯಕ್ಕೆ ಬರುವಂತ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲಾ ದೊಡ್ಡ ಪ್ರಾಯದವರೆಗೂ, ವ್ಯವಸ್ಥೆ ಪ್ರಾಯದವರೆಗೂ ಇರುವಂತ ಎಲ್ಲ ಮಕ್ಕಳನ್ನು ಹೇಳುವಾಗ ಆಶೀರ್ವಾದ ಮಾಡು. ನಿನ್ನ ಜ್ಞಾನದಿಂದ ತುಂಬಿಸು, ರಕ್ಷಿಸು, ಕಾಪಾಡಪ್ಪ. ಪರೀಕ್ಷೆಗಳನ್ನು ಬರೆದಿರುವಾಗ ಆ ಮಕ್ಕಳಿಗೆ ಒಳ್ಳೆಯ ರಿಸಲ್ಟ್ಸ್ ಕೊಡು ಸ್ವಾಮಿ. ಒಬ್ಬೊಬ್ಬರು ಅಪ್ಪ ನಿನ್ನಲ್ಲಿ ಜಯ ಹೊಂದಿಕೊಳ್ಳುವಂತೆ ನೀನು ಆಶೀರ್ವಾದ ಮಾಡು. ಲೌಕಿಕ ಜ್ಞಾನದಿಂದ ಮಾತ್ರ ಅಲ್ಲ ಕರ್ತನೆ, ಪರಲೋಕದ ಜ್ಞಾನದಿಂದ ಒಂದೊಂದು ಮಕ್ಕಳನ್ನು ತುಂಬಿಸಪ್ಪ. ಯುದ್ಧ ವೀರನ ಕೈಯಲ್ಲಿರುವ ಅಂಗೋ ಎಂಬಂತೆ ನಮ್ಮ ಮಕ್ಕಳನ್ನು ನಿನ್ನ ಯುದ್ಧಕ್ಕೋಸ್ಕರ ನಿನ್ನ ಸೈನ್ಯವಾಗಿ ಉಪಯೋಗಿಸ್ಕೋ ಕರ್ತನೆ. ತಂದೆಯೇ, ನನ್ನ ಒಡೆಯನೇ, ನನ್ನ ರಕ್ಷಕನೇ, ಮಹಿಳೆಯರನ್ನು ನಿನ್ನ ಹಸ್ತಕ್ಕೊಪ್ಪಿಸ್ಕೊಳ್ತಾ ಇದ್ದೇನಪ್ಪ. ಮಹಿಳೆಯರನ್ನು ಹೇಳುವಾಗ ಆಶೀರ್ವಾದ ಮಾಡು. ಕುಟುಂಬದ ಬಲವಾಗಿದ್ದಾರಲ್ಲ ಕರ್ತನೆ, ಅವರಿಗೆ ಬೇಕಾದಂತ ಆದರಣೆ, ಬಲ, ಸಹಾಯ ನೀನಾಗಿದ್ದುಕೊಂಡು ಅವರ ಕುಟುಂಬದಲ್ಲಿ ಪ್ರೀತಿ, ಸಮಾಧಾನ, ನೆಮ್ಮದಿ, ಸಂತೋಷ ಇರುವಂತೆ ಆಶೀರ್ವಾದ ಮಾಡು. ಎಲ್ಲಾ ಕುಟುಂಬಗಳನ್ನು ಕುಟುಂಬವಾಗಿ ಹೇಳುವಾಗ ಆಶೀರ್ವಾದ ಮಾಡು ಸ್ವಾಮಿ. ಅಪ್ಪ, ಹಿರಿಯ ನಾಗರಿಕರನ್ನು ನಿನ್ನ ಹಸ್ತಕ್ಕೊಪ್ಪಿಸ್ಕೊಳ್ತಾ ಇದ್ದೇನಪ್ಪ. ಎಲ್ಲರಿಗೂ ಬೇಕಾದಂತ ಆದರಣೆ, ಬಲ, ಸಹಾಯ ನೀನಾಗಿಟ್ಕೊಂಡು ಕೈ ನಡೆಸಿ ಕಾಪಾಡು ಸ್ವಾಮಿ. ನಮ್ಮ ಪಾಸ್ಟಮಾನ ನಿನ್ನ ಹಸ್ತಕ್ಕೊಪ್ಪಿಸ್ಕೊಳ್ತಾ ಇದ್ದೇನಪ್ಪ. ಆಕೆ ಕುಟುಂಬವನ್ನು, ಆಕೆ ಮಕ್ಕಳನ್ನು ನೀನು ಆಶೀರ್ವಾದ ಮಾಡು. ಅವರಿಗೆ ಅಪ್ಪ ಸ್ವಾಮಿ ಸೇವೆ ಮಾಡಲು ಬೇಕಾದಂತ ಎಲ್ಲಾ ರೀತಿಯ ಆದರಣೆ, ಬಲ, ಸಹಾಯವನ್ನು ಕೈ ನಡೆಸಿ ಕಾಪಾಡು. ಎಲ್ಲ ಪಾಸ್ಟರ್ ಕಮಿಟಿ ಮೆಂಬರ್ಸ್ ಅನ್ನು ಆಶೀರ್ವಾದ ಮಾಡು. ಅವರ ಕುಟುಂಬಗಳನ್ನು ಆಶೀರ್ವಾದ ಮಾಡು. ಈ ಆಲಯ ಈ ಪ್ರಾಂತದಲ್ಲಿ ದೊಡ್ಡ ಆಲಯವಾಗುವಂತೆ ನೀನು ಆಶೀರ್ವಾದ ಮಾಡು ಸ್ವಾಮಿ. ಎಲ್ಲವನ್ನು ಕೊಡುವ ದೊಡ್ಡ ದೇವರು ನೀನಾಗಿದೆಯಲ್ಲಪ್ಪ. ನಮ್ಮನ್ನು ನೀನು ಆಶೀರ್ವಾದ ಮಾಡು. ನಮ್ಮ ಪ್ರಾರ್ಥನೆ ವಿಜ್ಞಾಪನೆಯನ್ನು ಕೇಳು. ಸಭೆಯಾಗಿ ನಾವು ಕೂಡಿ ಬಂದಿರುವಾಗ, ನಮಗೆ ದೊಡ್ಡ ಸಭೆ ಬೇಕು ಅಂತ ಹೇಳಿ ಏಕ ಮನಸ್ಸಿಂದ ನಾವು ಪ್ರಾರ್ಥನೆ ಮಾಡುವಾಗ ನಮಗೆ ದೊಡ್ಡ ಸಭೆಯನ್ನು ಕೊಟ್ಟು ನಮ್ಮನ್ನು ಆಶೀರ್ವದಿಸಿ ನಿನ್ನ ಪ್ರೀತಿ ಕೃಪೆಯನ್ನು ತುಂಬಿಸಿ, ರಕ್ಷಿಸಿ, ಕಾಪಾಡು. ಇನ್ನೊಬ್ಬನಿಗೆ ಸ್ತುತಿಗಳು, ಮಾನ, ಮಹಿಮೆ ಸಲ್ಲದಪ್ಪ. ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆಯನ್ನು ಕೇಳಿ ಸದುತ್ತರ ಕೊಡುವ ದೇವರು ನೀನಾಗಿದೆಯಪ್ಪ. ಅಪ್ಪ, ಒಬ್ಬೊಬ್ಬರನ್ನು ಹೇಳುವಾಗ ಆಶೀರ್ವಾದ ಮಾಡು. ನಿನ್ನ ಪ್ರೀತಿ ಕೃಪೆಯನ್ನು ತುಂಬಿಸು, ರಕ್ಷಿಸು, ಕಾಪಾಡು. ಇನ್ನೊಬ್ಬನಿಗೆ ಸ್ತುತಿಗಳ, ಮಾನ, ಮಹಿಮೆ ಸಲ್ಲಲಿರುತ್ತಾನೆ. ಆಮೇನ್. ಈಗ ನಮ್ಮ ಸಹೋದರಿಯರು ಸಭಾ ಪ್ರಕಟಣೆಯನ್ನು ಸಭೆಯವರೇ, ಇವತ್ತು ಸಂದೇಶ ನೀಡಿದ ಮತ್ತು ರಿಕ್ವೆಸ್ಟ್ ಏನಂದರೆ, ಬರೋ ವಾರದಿಂದ ಸೋಮವಾರದಿಂದ ಗುರುವಾರದವರೆಗೂ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೂ ಆರಾಧನೆ ಇರುತ್ತೆ. ಮತ್ತು ಗುರುವಾರ ಕರ್ತನ ರಾತ್ರಿ ಅಂತ ಹೇಳಿದ್ರಲ್ವ, ಅವತ್ತು
ಬೆಳಗಿನ ಜಾವ ಇದು ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಅಮ್ಮವರು, ಸಂಜೆ ಇರಲ್ಲ. ಬುಧವಾರ 1ನೇ ತಾರೀಕು ಮಾಮೂಲಿ ಆರಾಧನೆ 6 ಗಂಟೆಯಿಂದ 7 ಗಂಟೆವರೆಗೂ ಇರುತ್ತೆ. ಮತ್ತು ಗುರುವಾರ ಬೆಳಗ್ಗೆ 6ಕ್ಕೆ 7ರಿಂದ 8 ಗಂಟೆವರೆಗೂ ಇರುತ್ತೆ. ರೇಚಲಮ್ಮ ಬಂದು ಕಮ್ಮಿನಲ್ಲಿ ನಡೆಸ್ಕೊಡ್ತಾರೆ. ಗುರುವಾರ ಬೆಳಗ್ಗೆ 7ರಿಂದ 8 ಗಂಟೆವರೆಗೂ. ಸಂಜೆ ಇರಲ್ಲ, ಗುರುವಾರ ಸಂಜೆ ಇರಲ್ಲ. ಅಮ್ಮ ಅಲ್ಲಿ ಇದಾಗಬೇಕು, ಅಲ್ಲಿ ಚರ್ಚಲ್ಲಿ ಮಾಡಬೇಕು, ಆರಾಧನೆ ನಡೆಸಬೇಕು. ಅದಕ್ಕೆ ನನಗೆ ಸಂಜೆ ಬರೋಕ್ಕಾಗಲ್ಲ, ಬೆಳಗಿನ ಜಾವ ನಾವು ಇದು ಮಾಡ್ಕೊಳ್ಳೋಣ ಅಂತ ಅಮ್ಮವ್ರು ಕೇಳ್ಕೊಂಡಿದ್ದಾರೆ, ಸಭೆಯಲ್ಲಿ ತಿಳಿಸ್ರಿ ಅಂತ. ಹಾಗಾಗಿ ಸಭೆಯಲ್ಲಿ ತಿಳಿಸ್ತಾ ಇದ್ದೀವಿ. ಗುರುವಾರ ಬೆಳಗ್ಗೆ ಆರಾಧನೆ ಕಮ್ಯುನಿಟಿ ಸರ್ವಿಸ್ ಇರುತ್ತೆ, ಗುರುವಾರ ಸಂಜೆ ಇರಲ್ಲ. ಬುಧವಾರ ಬೆಳಗ್ಗೆ 6ರಿಂದ 7 ಗಂಟೆಗೆ ಆರಾಧನೆ ಇರುತ್ತೆ, ಮೋನಿಶಾಯಿ ಅವ್ರು ನಡೆಸ್ಕೊಡ್ತಾರೆ. ಗುರುವಾರ ಬೆಳಗ್ಗೆ 7ರಿಂದ 8 ಗಂಟೆ ರೇಚಲಮ್ಮ ಕಮ್ಯುನಿಟಿ ಸರ್ವಿಸ್ ಇರುತ್ತೆ. ಸೋಮವಾರದಿಂದ ಗುರುವಾರದವರೆಗೂ ಸರ್ವಿಸ್ ಇರುತ್ತೆ. ಸಭೆಯಾಗಿ ಮುಗಿಸಿದ್ವಿ, ಆಸಕ್ತಿ ಇತ್ತು ಎಲ್ಲರೂ. ಗುರುವಾರ ಬೆಳಗ್ಗೆ ಮತ್ತು ಬುಧವಾರ ಬೆಳಗ್ಗೆ 6 ಗಂಟೆ ಆರಾಧನೆ, ಗುರುವಾರ ಬೆಳಗ್ಗೆ 7ರಿಂದ 8 ಗಂಟೆ ಆರಾಧನೆ. ಕೊನೆಯದಾಗಿ ನಾವೆಲ್ಲರೂ ಎದ್ದು ಹಾಡುವಂತಹ ಸಂಗೀತಗಳಲ್ಲಿ 80ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಎಂತ ಅಮೂಲ್ಯ ಮಿತ್ರ ನಮಗೀಗ ಸಿಕ್ಕಿದ್ದಾನೆ. ಎಂತ ಅಮೂಲ್ಯ ಮಿತ್ರ ನಮಗೀಗ ಸಿಕ್ಕಿದ. ವಿಶ್ವಾಸದಿಂದ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ದೇವರ ಮತ್ತು ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಜ್ಞಾನದಲ್ಲಿಯೂ ಪ್ರೀತಿಯಲ್ಲಿಯೂ ನಮ್ಮ ಹೃದಯಗಳನ್ನು ಮನಸ್ಸುಗಳನ್ನು ನೆಲೆಗೊಳಿಸಿ ಕಾಯಲಿ. ತಂದೆ, ಕುಮಾರ
ಪವಿತ್ರಾತ್ಮನೆಂಬ ತ್ರಯೇಕ ದೇವರ ಶಕ್ತಿ, ದೇವರ ಆಶೀರ್ವಾದ ನಮ್ಮೊಳಗೆ ಯಾವಾಗಲೂ ನೆಲೆಸಿ ನಮ್ಮೆಲ್ಲರ ಸಂಗಡ ಯುಗದ ಸಮಾಪ್ತಿಯವರೆಗೆಲ್ಲಾ ದಿವಸ ನಾನೇ ನಿನ್ನೊಂದಿಗೆ ಇರುತ್ತೇನೆ ಎಂದು ಹೇಳಿದ ದೇವರ ಆಶೀರ್ವಾದ ಎಲ್ಲಾ ದಿವಸ ನಮ್ಮೆಲ್ಲರ ಮೇಲೆ, ಈ ಆಲಯದ ಮೇಲೆ ಹೆಚ್ಚಾಗಿ ಇರಲಿ. ಆಮೇಲೆ.